ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀಭೂ ವರಹಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂಥ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಭಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಬಡವನಾಗಲಿ ಶ್ರೀಮಂತನಾಗಲಿ ಇಬ್ಬರಿಗೂ ಕೂಡ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತನಾದರೆ ಕನಸಿನ ಮನೆಯನ್ನು ನನಸನ್ನು ಮಾಡ್ಕೊಂಡು ಬಿಡ್ತಾರೆ. ಆದರೆ ಬಡವನು ಹಾಗೆ ತನ್ನ ಕನಸಿನ ಮನೆಯನ್ನು ಕನಸು ಹಾಗೆ ಉಳಿಸ್ಕೊಂಡ್ಬಿಡ್ತಾರೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಬಡವನಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತುಗೃಹದ ನಿರ್ಮಾಣ ಆಗ್ತಾ ಇದೆ. ಎನ್ಸ್ಪೋ ಪಾರ್ಕ್ಸ್, ಶೇಖರ್ ಡೆವಲಪರ್ಸ್ ರವರ ಎನ್ಸ್ಪೋ ಪಾರ್ಕ್ಸ್, ಎನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಕೋಲಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. 50ಕ್ಕೂ ಹೆಚ್ಚು ಎಕರೆಯಲ್ಲಿ ಈ ಒಂದು ಸಾನ್ನಿಧ್ಯ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದಿದೆ. ಇಲ್ಲಿ ಬಹಳ ವಿಶೇಷವಾಗಿ ಕೇವಲ 16,90,000ದಿಂದ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಇವರ ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ. ಅದರಲ್ಲೂ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲೂ 0% EMI, 1% ಸ್ಕೀಮ್ನೊಂದಿಗೆ. 1% ಸ್ಕೀಮ್ನಷ್ಟು 1% ಹಣವನ್ನು ತಾವು ಪಾವತಿಸಿದರೆ ಆದರೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತು ಸ್ಪಾಟ್ ಬುಕಿಂಗ್ ಮಾಡತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ದಯಮಾಡಿ ಸಂಪರ್ಕಿಸಿ 8095363636 8095363636 ಮತ್ತು ಇವರ ವೆಬ್ಸೈಟ್ ಕೂಡ ಇದೆ www.enspoparks.com ಅಂತ ಹೇಳಿ. ಈ ಒಂದು ವೆಬ್ಸೈಟ್ಗೆ ತಪ್ಪದೇ ವಿಸಿಟ್ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಪ್ ಟೂರ್ಸ್, ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ವ್ಯವಸ್ಥೆ ಮತ್ತು ಟೂರ್ ಪ್ಯಾಕೇಜನ್ನು ಇವರು ಮಾಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಜವಾಬ್ದಾರಿಯುತಕ್ಕಂಥ ಕಾಯಕ ಅಂತಲೇ ಹೇಳ್ಬೋದು. ಭಾರತದಾದ್ಯಂತ ಎಲ್ಲೇ ಕ್ಷೇತ್ರಗಳಿದ್ರೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನದ ವ್ಯವಸ್ಥೆಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ಸಂಪರ್ಕಿಸಿ ಸಾಯಿ ಶುಪ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಜೊತೆಗೆ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ತಾನೆ ಇರುತ್ತೆ. ಅದೇ ರೀತಿ ಇವತ್ತು ಬಹಳ ವಿಶೇಷವಾಗಿ ಗುರುಜಿರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇದನ್ನು ಮೊದಲಿಂದನೂ ಕೂಡ ತಿಳಿಸ್ತಾನೆ ಬಂದಿದ್ದೇನೆ, ಇವತ್ತು ಕೂಡ ತಿಳಿಸ್ತಾ ಇದ್ದೇನೆ. ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ನವಗ್ರಹ ದೇವಸ್ಥಾನ
ಹೊಸದುರ್ಗ. ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನೂತನವಾಗಿರ್ತಕ್ಕಂಥ ಶಿಖರ ಉದ್ಘಾಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದೇ ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ ನೇರ ಪ್ರಸಾರ ಮುಗಿದಾದ ನಂತರ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥ ಸಾನ್ನಿಧ್ಯ ಬಂದ್ಬಿಟ್ಟು APMC ಮಾರುಕಟ್ಟೆಯ ಎದುರು ಬೆಂಗಳೂರು ರಸ್ತೆ ಹೊಸದುರ್ಗ. APMC ಮಾರುಕಟ್ಟೆಯ ಎದುರು ಬೆಂಗಳೂರು ರಸ್ತೆ ಹೊಸದುರ್ಗ. ಈ ಒಂದು ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಶ್ರೀ ಗುರು ಶನೇಶ್ವರ ಸ್ವಾಮಿಯ ದೇವಸ್ಥಾನ. ಇಲ್ಲಿಗೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬನ್ನಿ, ಶನೇಶ್ವರ ಭಗವಂತನ ಕೃಪೆಗೆ ಪಾತ್ರರಾಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕರತ್ನ ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ವಿದ್ಯಾಪೀಠಂನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣಾರ್ಧಶ್ಚ ಶೇಷಾದ್ರಿಪತಿರೇವ ಚ. ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ಮಾಡ್ತಾ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಪ್ರತಿಯೊಬ್ಬರ ಜಾತಕದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಬೇಕಾದ್ರೆ ತಾಯಿ ಲಕ್ಷ್ಮಿಯ ಅನುಗ್ರಹ ಬೇಕು. ಲಕ್ಷ್ಮಿಯ ಅನುಗ್ರಹ ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನಾವು ಪ್ರತಿನಿತ್ಯ ಆರಾಧನೆ ಮಾಡಬೇಕು. ಮಹಾಕಾಳಿಯಾಗಿ ಧೈರ್ಯವನ್ನು ಕೊಡ್ತಕ್ಕಂಥದ್ದು, ಮಹಾಲಕ್ಷ್ಮಿಯಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಮಹಾಕಾಳಿ, ಮಹಾಲಕ್ಷ್ಮಿ, ಇನ್ನು ಮಹಾಸರಸ್ವತಿ ನಿಮ್ಮ ಜ್ಞಾನ ಚಕ್ಷುವಿನಿಂದ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಮನುಷ್ಯರಿಗೆ ಬಹಳ ಮುಖ್ಯವಾಗಿ ಈ 3 ಶಕ್ತಿ ದೇವತೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಕೃಪಾಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕು. ಅದಕ್ಕೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ಕೃಪಾಶೀರ್ವಾದದಿಂದ ಇವತ್ತು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸು ಸಿಗಲಿ, ಭಗವತಿಯ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ಹೊಸದುರ್ಗದಲ್ಲಿ ನಡೀತಿರ್ತಕ್ಕಂತಹ ಅದ್ಭುತವಾದ ಕಾರ್ಯಕ್ರಮ ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಶ್ಚತ್ರ ಧ್ವಜರತಾಕಾರ ಶೋಭಿತಂ. ಅಂತಹ ವಿಶೇಷವಾಗಿರ್ತಕ್ಕಂಥ ಶನೇಶ್ವರನ ಸಾನ್ನಿಧ್ಯವನ್ನು ದರ್ಶನ ಮಾಡತಕ್ಕಂಥ ಸೌಭಾಗ್ಯ ಎಲ್ಲರಿಗೂ ಇರತಕ್ಕಂಥದ್ದು. ಹೊಸದುರ್ಗದಲ್ಲಿ ಅದ್ಭುತವಾದಂಥ ಶನೇಶ್ವರನ ಸಾನ್ನಿಧ್ಯವಿದೆ. ಅಂದು ಪುಟ್ಟದಾದಂಥ ಆಲಯ, ಇಂದು ಬೃಹತ್ ಮಟ್ಟದ ಆಲಯ. ಈ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥ ಭಕ್ತರು ಮೊದಲೇ ಹೇಳಿದಾಗೆ ಎಲ್ಲರೂ ತಲೆಗೆ ಸ್ನಾನ ಮಾಡಿಕೊಂಡು, ಯಾಕೆಂದರೆ ಯಾರೊಬ್ಬರ ಜಾತಕದಲ್ಲೂ ಈತನ ದೃಷ್ಟಿ ಎಲ್ಲರಿಗೂ ಅನುಗ್ರಹ ಕ್ರಮಬದ್ಧವಾಗಿರಬೇಕು. ಹಾಗಾಗಿ ಶನೇಶ್ವರನ ಅನುಗ್ರಹವ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಲೆಗೆ ಸ್ನಾನ ಮಾಡಿ ನಾವು ಹೇಳುವಂಥ ರೀತಿ ತಟ್ಟೆ, ಅರಿಶಿನ, ಕುಂಕುಮ, ಒಂದಿಷ್ಟು ಮಂಗಳ ದ್ರವ್ಯಗಳು, ಜೊತೆಗೆ ಒಂದು ಆರತಿಯ ತಟ್ಟೆಯನ್ನು ಇದಿಷ್ಟನ್ನು ತೆಗೆದುಕೊಂಡು ಬಂದು 9 ಎಳ್ಳು ಬತ್ತಿಗಳನ್ನು ಏಕಕಾಲದಲ್ಲಿ ಸ್ವಾಮಿಗೊಂದು ಆರತಿ ಮಾಡಿ ನಮ್ಮ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಂಡು ಶನಿ ದಶೆ, ಶನಿ ಭುಕ್ತಿಯಲ್ಲಿರ್ತಕ್ಕಂಥವ್ರು ಸಹಿತ ಆ ಶನಿ ದೋಷದಿಂದ ದೂರ ಆಗಲಿಕ್ಕೆ ಶನೇಶ್ವರ ಮಹಾಮಂತ್ರವನ್ನು ಈ ನಿಮ್ಮ ಆನಂದ್ ಗುರುಜಿಯವರಿಂದ, ಮಹರ್ಷಿಯಿಂದ ಅಂದರೆ ಆನಂದ್ ಗುರುಜಿಯವರಿಂದ ತಿಳಿಸುವಂತಹ ಈ ಮಂತ್ರ ಭಾಗ ಅಂದರೆ ಶನೇಶ್ವರನ ಮಹಾತಂತ್ರಸಾರವನ್ನು ನಾವು ಈ ಸಾನ್ನಿಧ್ಯದಲ್ಲಿ ಮಾಡೋಣ. ಅದಕ್ಕಾಗಿ ಕಾರ್ಯಕ್ರಮ ಮುಗಿದ ತಕ್ಷಣವೇ ನಮ್ಮ ಪಯಣ ಹೊಸದುರ್ಗಕ್ಕೆ ಬನ್ನಿ, ಭಗವಂತನ ಪ್ರಾರ್ಥನೆ ಮಾಡೋಣ, ಆತನ ಕೃಪಾಶೀರ್ವಾದಕ್ಕೆ ಎಲ್ಲರೂ ತಲೆ ಬಗ್ಗಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ.
ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ. ಶ್ರಾವಣ ನೋಡ್ತಾ ಇದ್ದ ಹಾಗೆ ಶ್ರಾವಣ ಬಂದಾಯಿತು. ಆಷಾಢ ಮುಗಿತು, ಶ್ರಾವಣ ಬಂತು. ಶ್ರಾವಣದ ಒಂದೊಂದು ದಿನವೂ ಅಮೂಲ್ಯವಾಗಿರ್ತಕ್ಕಂಥ ವಿಶೇಷವಾದಂಥ ಅನುಷ್ಠಾನಗಳು, ಹಬ್ಬಗಳ ಸಾಲು ಶುರುವಾಯಿತು. ಶ್ರಾವಣ ಮಾಸ ಅಂದರೆ ಹಬ್ಬಗಳನ್ನು, ವಿಶೇಷವಾದಂಥ ಪೂಜಾನುಷ್ಠಾನಗಳನ್ನು, ಪೂಜಾ ಕೈಂಕರ್ಯಗಳನ್ನು ಮಾಡುವಂಥ ಕಾಲ. ಹಾಗಾಗಿ ಇವತ್ತು ಹೊಸದುರ್ಗದಲ್ಲಿ ಶನೈಶ್ಚರನ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಅದ್ಭುತವಾದಂಥ ಕಾರ್ಯಕ್ರಮ. ಯಾರೊಬ್ಬರ ಜಾತಕದಲ್ಲಿ ದೋಷ ಇದ್ದರೂ ದೋಷವನ್ನು ಬಗೆಹರಿಸ್ಕೊಂಡು ಪರಿಹರಿಸ್ಕೊಳ್ಬೇಕಾದ್ರೆ, ಶನೈಶ್ಚರನ ಅನುಗ್ರಹಕ್ಕೆ ಪಾತ್ರರಾಗಬೇಕಾದ್ರೆ ಇಂತಹ ಅದ್ಭುತವಾದಂಥ ಕಾರ್ಣಿಕ ಕ್ಷೇತ್ರಗಳಲ್ಲಿ ನಡೆಯುವಂಥ ಪೂಜಾನುಷ್ಠಾನಕ್ಕೆ ನಾವು ನೀವೆಲ್ಲರೂ ಭಾಗವಹಿಸಬೇಕು. ಹಾಗಾಗಿ ಎಲ್ಲರೂ ತಪ್ಪದೇ ಬನ್ನಿ, ಒಳ್ಳೆಯದಾಗಲಿ. ಶ್ರೀ ಕ್ರೋಧನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ 7/8/2024 ಬುಧವಾರ ತ್ರಯೋದಶಿ. ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ತೃತೀಯ. ಇವತ್ತು ಪುಬ್ಬಾ ನಕ್ಷತ್ರ, ತೃತೀಯ ಪುಬ್ಬಾ ನಕ್ಷತ್ರವಾಗಿರ್ತಕ್ಕಂಥ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಹಾಗೆ ತಾವೇನು ಅಂದುಕೊಂಡಿದ್ದರೂ ಅಂದುಕೊಂಡಷ್ಟು ಲಾಭವೇ ಸಿಗಲಿ. ಶನೈಶ್ಚರನ ಅನುಗ್ರಹಕ್ಕೆ ಪಾತ್ರರಾಗುವಂಥ ಯೋಗಫಲ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸಬೇಕಾಗಿದೆ. ರಾಶಿಫಲದಲ್ಲಿ ಗಮನ ಹರಿಸುವಾಗ ಮೊದಲು ನಾವು ಪ್ರಾರ್ಥನೆ ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆ. ಯಾಕೆಂದರೆ ಶ್ರಾವಣ ಮಾಸ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾಗಬೇಕು. ಇವತ್ತು ಮೇಷರಾಶಿಯವರಿಗೆ ಬಹಳ ಅದ್ಭುತವಾದಂಥ ಫಲವಿದೆ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ, ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಮುನ್ನ ಯಾವುದಾದ್ರೂ ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಬುಧಗ್ರಹವನ್ನಾಗಲಿ ಮಹಾವಿಷ್ಣುವನ್ನಾಗಲಿ ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ನಿಮ್ಮ ಜಾತಕದಲ್ಲಿ ಮತ್ತಷ್ಟು ಬಲ ಸಿಗುತ್ತೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಟ್ಟು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಮತ್ತು ಕೆಲವಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಒಂದಷ್ಟು ಪರಿಹಾರವನ್ನು ಕಂಡುಕೊಳ್ಳುವಂಥ ದಿನ. ಹಾಗಾಗಿ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮುಖದಲ್ಲಿ ತುಂಬ ಕೋಪ ಇಟ್ಕೊಳ್ತೀರಿ. ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ಮಾತ್ರ ಸ್ವಲ್ಪ ಜಾಸ್ತಿನೇ ಇದೆ ವೃಷಭ ರಾಶಿಯವರಿಗೆ. ಆದರೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ತುಂಬ ಅದ್ಭುತವಾದಂಥ ದಿನ. ಯಾಕೆಂದರೆ ಈ ಶ್ರಾವಣ ಮಾಸದ ಪ್ರತಿ ದಿನದಲ್ಲೂ, ಅದರಲ್ಲೂ ಇವತ್ತಿನ ಈ ಶುಭ ದಿನ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ದಿನವೇ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಮಾತಾಪಿತೃಗಳು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ವೃಷಭ ರಾಶಿಯವರು ಅಧಿಕವಾದಂತಹ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಈ ಶುಭ ದಿನ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತಕ್ಕಂಥ ದಿನ. ಫಲಾಫಲಗಳಲ್ಲಿ ತಾವು ಏನು ಅಂದುಕೊಂಡ್ರೂ ಲಾಭವೇ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಯಾರನ್ನೂ ಮಾತಾಡೋದಕ್ಕಾಗೋದಿಲ್ಲ. ಯಾರೊಬ್ಬರು ಮಾತಾಡೋದಕ್ಕಿಂತ ಮೌನ ವಹಿಸುವಂಥದ್ದು ಅಥವಾ ಯಾವುದೋ ಒಂದು ಸಮಸ್ಯೆ ಅಂತಕ್ಕಂಥದ್ದು ತಲೆಯಲ್ಲಿಟ್ಕೊಂಡು ಯಾರೊಬ್ಬರೊಂದಿಗೂ ಹಸನ್ಮುಖಿಯಾಗಿ ನಗನಗ್ತಾ ಇರಲಿಕ್ಕೆ ಆಗದಿರೇ ಇರ್ತಕ್ಕಂಥದ್ದು. ಏನೇ ಬಂದರೂ ಭಗವಂತ ಯಾವುದೇ ಕಷ್ಟ ಕಾರ್ಪಣ್ಯಗಳಿರಲಿ ನಿನ್ನ ದಯ ಹೊಂದಿರಲಿನಪ್ಪ ಅಂತ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಮಿಥುನ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಮಧ್ಯದಲ್ಲಿ ಒಂದು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಒಂದಷ್ಟು ಜನಕ್ಕೆ ಮಾನಸಿಕವಾದಂತಹ ಒತ್ತಡ ಇದೆ, ಒಂದಷ್ಟು ಜನ ಮಾತಾಡದಿರಿದ್ರೂ ಅಥವಾ ಯಾವ ತಪ್ಪು ಮಾಡದಿದ್ರೂ ಏನೋ ತಪ್ಪು ಮಾಡಿದ್ದೀನೇನೋ ಎಂಬತಕ್ಕಂತಹ ರೀತಿ ನೋವು ಪಡುವಂಥ ಪರಿಸ್ಥಿತಿ ನಿಮ್ಮದಾಗ್ತಾ ಇರುತ್ತೆ. ಆದರೆ ಇದೇ ಸಮಯದಲ್ಲಿ ಒಂದಷ್ಟು ಬೆನ್ನೋವಿಗೆ ಒದ್ದಾಡುವಂತಹ ಜನ ನಿಮಗೆ ಇವತ್ತು ಯಾರು ಬೆನ್ನೋವು ಅಥವಾ ಆರೋಗ್ಯ ಸಮಸ್ಯೆ ಇಂತಹದ್ದಿದೆಯೋ, ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಹುರುಳಿ ಮತ್ತು ಉದ್ದು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಇದರ ಮಧ್ಯದಲ್ಲಿ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದಷ್ಟು ಗಂಧವನ್ನು ನಿಮ್ಮ ಮನೆ ದೇವರಿಗೆ ಹಚ್ಚಬೇಕು. ಉಳಿದಿರ್ತಕ್ಕಂಥ ಗಂಧವನ್ನು ತಮ್ಮ ಹಣೆಗೆ ಹಚ್ಕೊಳ್ಬೇಕು. ಈ ಪ್ರಕಾರ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೆ ಸಿಂಹರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ಏನಾದರೂ ಒಂದು ಹೊಸತರ ಮಾಡಬೇಕು, ಹೊಸ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಮನಸ್ಸಿಗೆ ಆನಂದ ಪಡಬೇಕು, ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದ ಲಾಭ ಗಳಿಸಬೇಕು, ಹೊಸದಾಗಿ ಮಾಡುವ ಕೆಲಸಕ್ಕೆ ಮತ್ತೊಬ್ಬರ ಸಹಾಯ ತೆಗೆದುಕೊಳ್ಬೇಕು. ಇಷ್ಟೆಲ್ಲ ವಿಚಾರಗಳನ್ನು ತಲೆಯಲ್ಲಿಟ್ಕೊಂಡಿದ್ದೀರಿ. ಆದರೆ ಇದೇ ಸಮಯದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಒಂದು ದೇವಿಯನ್ನು ಆರಾಧನೆ ಮಾಡಿ. ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಈ ಶುಭ ದಿನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಇವತ್ತು 4ರಿಂದ 6:20 ಸಂಧ್ಯಾಕಾಲದ 4ರಿಂದ 6 ಗಂಟೆ 20 ನಿಮಿಷದೊಳಗಾಗಿ ಒಂದಷ್ಟು ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ಕೆಲಸ ಕಾರ್ಯಗಳನ್ನು ಮಾಡೋದು ಭಾಳಷ್ಟು ಶ್ರೇಷ್ಠ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ತಾ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ತಂದುಕೊಂಡು ಒಂದು ಹೊಸತನವನ್ನು ಕಂಡು ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ ದೇವಿಯ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೋವುಂಟು ಮಾಡ್ಕೊಳ್ತಾ ಇರ್ತೀರಿ. ಯಾವಾಗ ನಿಮ್ಮ ಹೃದಯವನ್ನು, ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಅಧಿಕವಾಗಿ ತಂದುಕೊಳ್ತೀರೋ ಇಲ್ಲದ ಅನಾರೋಗ್ಯಕ್ಕೆ ತುತ್ತಾಗ್ತೀರಿ. ಆಲೋಚನೆ ಮಾಡಬೇಕು. ಯಾವುದೇ ಸಮಸ್ಯೆ ಬಂದರೂ ಇರ್ತಕ್ಕಂಥ ಸಮಸ್ಯೆ ಅದು ಜೀವನ ಪರ್ಯಂತ ಅಲ್ಲ. ಬರುವ ಕಷ್ಟಗಳು, ಇರ್ತಕ್ಕಂಥ ಸಮಸ್ಯೆ ಎಲ್ಲವೂ ಆಗಿಂದಾಗಲೇ ಮಂಜಿನಗಡ್ಡೆ ಥರ ಕರಗುತ್ತೆ. ಆ ಕರಗಬೇಕಾದ್ರೆ ಅದಕ್ಕೆ ದೈವ ಕೃಪೆ ಬೇಕು, ದೇವರ ಕೃಪಾಶೀರ್ವಾದ ಬೇಕು. ಅದಕ್ಕಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಬರುವಾಗ ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆ ಆದರೂ ಮಂಜಿನಗಡ್ಡೆ ಥರ ಕರಗುತ್ತೆ. ಎಲ್ಲವೂ ಸಹಿತ ಶುಭ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ತುಲಾರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಜೊತೆಗೆ ಮಹರ್ಷಿ ಮಂದಿರದಲ್ಲಿ ನೆರವೇರ್ತಾ ಇರತಕ್ಕಂಥ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾ ಇದೆ. ಸಾಕಷ್ಟು ಜನ ಭಕ್ತರು ಆಗಮಿಸ್ತಾ ಇದ್ದೀರಿ. ಭಗವತಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದೀರಿ. ಸೇವೆಗಳಲ್ಲಿ ತಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಅನ್ನಪ್ರಸಾದವೂ ಕೂಡ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ತಾವೂ ಕೂಡ ಅಷ್ಟೇ ಖುಷಿಯಿಂದ ಸ್ವೀಕರಿಸ್ತಾ ಇದ್ದೀರಿ. ಅದರ ಜೊತೆಗೆ ಇವತ್ತಿನ ದಿವಸ 7, ನಾಳೆ 8, ನಾಳಿದ್ದು 9, 9ನೇ ತಾರೀಕೆ ಬಹಳ ವಿಶೇಷವಾಗಿ ನಾಗರ ಪಂಚಮಿ. ತಾಯಿಯ ಕ್ಷೇತ್ರ ಆಗಲಿ, ಲಕ್ಷ್ಮೀ ಬೋರಸ್ವಾಮಿಯ ಕ್ಷೇತ್ರದ ಆ ಒಂದು ಜಾತ್ರಾ ಮಹೋತ್ಸವದ ಮುಖ್ಯ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅವತ್ತಿನ ದಿವಸ ಬಹಳ ವಿಶೇಷವಾಗಿ ರಥೋತ್ಸವದ ಕಾರ್ಯಕ್ರಮ ಇರುವ ಕಾರಣದಿಂದ ಭಕ್ತಾದಿಗಳು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತ ರಥವನ್ನೇರಿ ಕೂತಾಗ ಆಗ ತಾವು ಭಗವಂತನನ್ನು ದರ್ಶನವನ್ನು ಮಾಡಿ ತಾಯಿ ಮಹಾಲಕ್ಷ್ಮೀ ದೇವಿಯ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ತಾವೆಲ್ಲರೂ ಕೂಡ ಬನ್ನಿ, ಕ್ಷೇತ್ರಕ್ಕೆ ಬಂದು ಭಗವಂತನ ದರ್ಶನವನ್ನು ಪಡ್ಕೊಳ್ಳಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಒಳ್ಳೆ ತುಲಾರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ ತಾವು ಜಾತ್ರಾ ಮಹೋತ್ಸವ ಹೇಳ್ತಿದ್ರಲ್ಲ, ಹಾಗೆ ಜಾತ್ರಾ ಮಹೋತ್ಸವದ ಬಗ್ಗೆ ಪ್ರಾರಂಭದಿಂದ ಇಲ್ಲಿವರೆಗೂ ಬರ್ತಿರ್ತಕ್ಕಂಥ ಉತ್ತರ ಕರ್ನಾಟಕ, ಮಂಗಳೂರು, ಮೈಸೂರು, ಕೊಡಗು, ವಿರಾಜಪೇಟೆ, ಹಾಗೆ ಬೆಂಗಳೂರು ಪೂರ್ವ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಪಶ್ಚಿಮ, ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ಭಾಗದಿಂದಲೂ ಮತ್ತು ರಾಜ್ಯದ ಮೂಲೆಗಳಿಂದ ಬರ್ತಿರ್ತಕ್ಕಂಥವರು, ನಮ್ಮ ರಾಜ್ಯವಲ್ಲದಿದ್ದರೂ ಹೊರ ರಾಜ್ಯಗಳಿಂದ ಬರ್ತಿರ್ತಕ್ಕಂಥ ಭಕ್ತ ಸಾಗರ ಯಥೇಚ್ಛವಾದಂಥ ರೀತಿ ಇದೆ. ಆದರೆ ಪ್ರತಿನಿತ್ಯದ ಕಾಯಕ ಬೆಳಗಿನ ಜವಾಬ್ದಾರಿ ಇಷ್ಟಿದ್ದೇ ಇರುತ್ತೆ. ಈ ಜವಾಬ್ದಾರಿ ಮುಗಿಸಿದ ಮೇಲೆ ನಾವು ಆಶ್ರಮಕ್ಕೆ ಬರೋದಾಗುತ್ತೆ. ಆದರೆ ಇವತ್ತು ಇನ್ನೊಂದು ಜವಾಬ್ದಾರಿ ಏನಪ್ಪ ಅಂದರೆ ಶನೇಶ್ವರನ ಆರಾಧನೆ ಮಾಡ್ತಿರ್ತಕ್ಕಂಥ ಈ ಶುಭ ದಿನ.
ಶನೇಶ್ವರನ ಆರಾಧನೆ ಮಾಡ್ತಿರ್ತಕ್ಕಂಥ ಈ ಶುಭ ದಿನ ಎಲ್ಲರಿಗೂ ಸಹಿತ ಆ ಭಗವಂತನ ಅನುಗ್ರಹ ಸಿಗಲಿ ಎಂಬತಕ್ಕಂಥ ಚಿಂತನೆಯಿಂದ ಶನೇಶ್ವರ ಮಹಾಯಾಗವನ್ನು ಸಹಿತ ಇವತ್ತು ಹೊಸದುರ್ಗದಲ್ಲಿ ನಡೀತಾ ಇದೆ. ಆ ಯಜ್ಞಕ್ಕೂ ನಾನು ಬರ್ತಿದ್ದೇನೆ. ಅದೊಂದು ಸಂತೋಷವೇ ಸರಿ. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ದಿನ. ನಂಬಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಮೋಸ ಮಾಡ್ತಾ ಇದ್ದಾರೇನೋ, ನನಗೆ ಯಾವುದೋ ಥರ ತೊಂದರೆ ಆಗ್ತಾ ಇದೆಯೋ ಎಂಬತಕ್ಕಂಥ ರೀತಿ ಮನಸ್ಸಿಗೆ ತುಂಬ ಭಾಸವಾಗ್ತಾ ಇರುತ್ತೆ. ಮನಸ್ಸಲ್ಲಿ ಉಂಟಾಗ್ತಿರ್ತಕ್ಕಂಥ ನೋವನ್ನು ಮತ್ತೊಬ್ಬರಲ್ಲಿ ಹೇಳಲಿಕ್ಕಾಗೋದಿಲ್ಲ. ಯಾರು ಜೊತೆಯಲ್ಲಿರ್ತಕ್ಕಂಥವರೇ ತೊಂದರೆ ಮಾಡಿದ್ರೂ ಸಹಿತ ಯಾಕೆ ನನಗೆ ತೊಂದರೆ ಮಾಡ್ತಿದ್ಯಾ, ನನ್ನಿಂದ ಏನು ಸಮಸ್ಯೆ ಇದೆ ಅಂತ ಹೇಳಿ ಕೇಳುವಂಥ ಪರಿಸ್ಥಿತಿನೂ ನಿಮ್ಮದಾಗೋದಿಲ್ಲ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಭಾಳ ಬೇಗ ಕಣ್ಣೀರು ಹಾಕ್ಬಿಡ್ತೀರಿ. ಯಾವುದೋ ಒಂದು ಸಮಸ್ಯೆಯನ್ನು ಮನಸ್ಸಲ್ಲಿ ಇಟ್ಕೊಳ್ತೀರಿ, ಇಲ್ಲದಂಥ ರೀತಿ ನೋವು ಅನುಭವಿಸ್ತೀರಿ. ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣುಮಕ್ಕಳು ನಿಮ್ಮ ಕಿಬ್ಬೊಟ್ಟೆ ಆಗಲಿ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ಯಾವುದೋ ಒಂದು ತೊಂದರೆ ತಾಪತ್ರೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಗೋಧಿ, ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ ಮತ್ತು ಗೋಧಿಯನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಬದಲಾವಣೆಯನ್ನು, ಆರೋಗ್ಯದ ಸುಧಾರಣೆಯನ್ನು ತಾವು ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ತಕ್ಕಂಥ ಯೋಗ ಫಲ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳಂತಕ್ಕಂಥದ್ದಿದೆ. ಜವಾಬ್ದಾರಿ ಸಾಕಷ್ಟು ಇದೆ. ತುಂಬ ದೊಡ್ಡ ಜವಾಬ್ದಾರಿನ ಹೆಗಲ ಮೇಲೆ ಹೊತ್ತಾಗ ಅದನ್ನು ಹೇಗೆ ನಿಭಾಯಿಸಬೇಕು ಎಂಬತಕ್ಕಂಥದ್ದರ ಅರಿವಿಲ್ದಿರ ಒಂದಿಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗುತ್ತೆ. ಆದರೆ ಯಾವುದಕ್ಕೂ ಭಯಪಡಬಾರ್ದು. ಬಂದದ್ದೇನೇ ಬರಲಿ, ಭಗವಂತ ಎಂಥದ್ದನ್ನಾದರೂ ಕೂಡ ಏನಾದರೂ ಮಾಡು, ನಿನ್ನ ದಯವೊಂದು ನನ್ನ ಮೇಲಿರಲಿ, ಈ ಪ್ರಕಾರವಾದ ಚಿಂತನೆ ಇದ್ದರೆ ಇವತ್ತು ಲಾಭವನ್ನೇ ಗಳಿಸ್ತೀರಿ. ಇವತ್ತು ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಾಗಿರಿ, ತಾಳ್ಮೆ ಸಮಾಧಾನವಾಗಿರಿ. ಅನ್ನೋರು ನಿಂದನೆ ಮಾಡ್ತಕ್ಕಂಥವ್ರು, ನಿಂದಿಸ್ತಕ್ಕಂಥವ್ರು ಎಷ್ಟು ಜನನ ಇರಲಿ, ಆದರೆ ಕೈ ಹಿಡಿಯೋನು ಕಾಪಾಡೋನು ಮೇಲೊಬ್ಬ ಭಗವಂತ ಇದ್ದಾನೆ, ಅದನ್ನು ನಂಬಬೇಕು. ಹಾಗೆ ಇವತ್ತು ವೃಶ್ಚಿಕ ರಾಶಿಯವರು ನೀವು ಮಾಡಬೇಕಾದಂಥದ್ದು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದನ್ನು ನಿಮ್ಮ ಕುಲದೇವರಿಗೆ ಗಂಧವನ್ನು ಹಚ್ಚಿ ಒಂದಿಷ್ಟು ಉಳಿದಿರತಕ್ಕಂಥ ಗಂಧವನ್ನು ತಾವು ಹಣೆಗಚ್ಕೊಳ್ಳೋದ್ರಿಂದ ಎಂತಹ ಸಂಕಷ್ಟಗಳಾದರೂ ದೂರ ಆಗುತ್ತೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಿ. ಉದ್ಯೋಗಕ್ಕೆ ಹೊರಡತಕ್ಕಂಥವ್ರು ಉದ್ಯೋಗದ ಕಡೆ ಹೆಚ್ಚು ಗಮನ ಕೊಡಿ. ಮಾಡುವ ಕೆಲಸಕ್ಕೆ ಲೋಪ ಬಾರದಂಥ ರೀತಿ ನಿಮ್ಮ ನಡ್ಕೊಳ್ಳಿ. ಅದರಲ್ಲಿ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ವಿಧಿವಿಧಾನಗಳನ್ನು ಅರ್ಥ ಮಾಡ್ಕೊಳ್ತೀರಾ, ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದಿರಾ, ಒಳ್ಳೆ ಸ್ನೇಹಿತರ ಮಧ್ಯೆಲ್ಲೂ ಒಂದಷ್ಟು ವ್ಯಾಜ್ಯಗಳು ತಂದುಕೊಳ್ತೀರಿ. ಒಳ್ಳೆಯದ್ರ ಬಗ್ಗೆನೂ ಬೇರೆ ಬೇರೆ ಥರನೇ ಮಾತಾಡ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಎಲ್ಲರೂ ಒಳ್ಳೆಯವರು ಅಂತಾರೆ, ಏನೋ ಸಮಸ್ಯೆ ಆಗುತ್ತೆ. ಅವ್ರು ಕೆಟ್ಟವ್ರು ಅಂದ್ಕೊಳ್ತೀವಿ, ಅವ್ರು ನಮ್ಗೆ ಒಳ್ಳೆಯದನ್ನು ಮಾಡ್ತಾರೆ. ಒಟ್ಟಾರೆ ನಾನು ಅಂದ್ಕೊಳ್ಳೋದೊಂದು ಆಗೋದೊಂದು ಎಂಬತಕ್ಕಂಥ ಚಿಂತನೆ ಇದೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆ ಬೇಕು. ಇವತ್ತು ನೀವು ಮಾಡುವಂಥ ಲೇವಾದೇವಿ ಅಷ್ಟು ಸಮಂಜಸವಾದ್ದಲ್ಲ. ಸಾಧ್ಯವಾದರೆ ಧನುಲಗ್ನದಲ್ಲಿರ್ತಕ್ಕಂಥವ್ರು ಈ ದಿನ ಮಾಡುವಂಥ ವ್ಯವಹಾರಗಳನ್ನು ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ಏನಾದರೂ ಮಾಡುವಾಗ, ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಳುವಾಗ ಮನೆ ದೇವರ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನೆಯಿಂದ ಆಚೆ ಬರುವಾಗ ಮಾತ್ರ ತಪ್ಪದೇರ ನಿಮ್ಮ ಮಾತಾಪಿತೃಗಳಿಗೆ, ತಂದೆ ತಾಯಿಗಾಗಲಿ, ಗುರು ಹಿರಿಯರಿಗಾಗಲಿ, ದೊಡ್ಡವ್ರಿಗಾಗಲಿ, ವಯಸ್ಸಲ್ಲಿ ದೊಡ್ಡವರು ಯಾರಾದರೂ ಸರಿಯೇ ಒಂದು 3 ಜನ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ತುಂಬ ಅದೃಷ್ಟದ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರುತ್ತೆ. ಮನಸ್ಸು ನೆಮ್ಮದಿಲ್ಲದಂಥ ರೀತಿಯಲ್ಲಿ ಆಗುತ್ತೆ. ನಂಬಿರ್ತಕ್ಕಂಥವ್ರು ಯಾರೋ ಏನೋ ಮೋಸ ಮಾಡ್ತಾರೇನೋ ಎಂಬತಕ್ಕಂಥ ಭಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಇಟ್ಟಿದ್ದ ವಸ್ತು ಎಲ್ಲೋ ಇಡ್ತೀರಿ, ಹುಡುಕಾಟ ಶುರು ಮಾಡ್ತೀರಿ. ಅದಕ್ಕಿಂತ ಮುಖ್ಯವಾಗಿ ನನ್ನವರು ತನ್ನವರು ಅಂತಕ್ಕಂಥದ್ರಲ್ಲಿ ಆ ನಂಬಿಕೆ ಅನ್ನೋದನ್ನು ಕಳ್ಕೊಳ್ತಾ ಇರ್ತೀರಿ. ಆದರೆ ಒಂದು ವಿಚಾರ, ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಶನಿ ಮತ್ತು ಕೇತು ಸಮಂಜಸವಾದ್ದಲ್ಲದ್ರಿಂದ ಒಂದು ಆರೋಗ್ಯ ಸರಿ ಇರಲ್ಲ, ಎರಡನೇದು ಯಾರೊಬ್ಬರು ನೋಡ್ರೋ ಅನುಮಾನ ಮತ್ತು ಮನಸ್ಸು ಚಂಚಲತೆ, ಮನಸ್ಸಲ್ಲಿ ಇಲ್ಲದಂಥ ರೀತಿ ಉದ್ವಿಗ್ನತನ. ಆ ಆವೇಶಕ್ಕೊಳಗಾದಾಗ ಯಾರನ್ನ ಏನು ಮಾತಾಡ್ತಿರೋ, ಯಾವ ಸ್ಟೆಪ್ ತೊಗೊಳ್ತಿರೋ, ಯಾವ ತೀರ್ಮಾನ ತೊಗೊಳ್ತಿರೋ, ಇದು ನಿಮಗೆ ಅರಿವಿಲ್ಲದಂಥ ರೀತಿಯಲ್ಲಿ ಆಗ್ತಿರೋದು. ಆದರೆ ತಾಳ್ಮೆ ಇದ್ದರೆ ಮಾತ್ರ ಎಲ್ಲವನ್ನೂ ಗೆಲ್ತೀರಿ. ತಾಳಿದವನು ಬಾಳಿಯಾನೋ ಅಂತಾರಲ್ಲ, ಆ ತಾಳ್ಮೆ ನಿಮ್ಮಲ್ಲಿರಬೇಕು. ಅದರಿಂದ ತುಂಬ ಒಳಿತನ್ನು
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ. ಯಾವುದೇ ಕೆಲಸ ಕಾರ್ಯ ಮಾಡರೂ ಭಗವಂತನ ಕೃಪಾಶೀರ್ವಾದ. ನಿಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ದರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಯಾವುದೇ ಬಿರುಗಾಳಿ ಇಂಥ ಗಾಳಿ ಬಂದರೂ ಎಲ್ಲವೂ ಪಕ್ಕಕ್ಕೆ ಹೋಗಿ ನಿಮ್ಮದೇ ಆದಂಥ ದಾರಿ ನಡೀತೀರಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಗೋಪ್ರಾರ್ಥನೆ ಮಾಡಿ. ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ತಿಂಡಿ ತಿನಿಸನ್ನು ಹಾಕೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಧರ್ಮ ಮಾರ್ಗದಲ್ಲಿ ನಡೆದಿ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಮನೇಲಿರ್ತಕ್ಕಂಥ ಹಿರಿಯರಾಗಲಿ, ನಿಮ್ಮ ಮೇಲಧಿಕಾರಿಗಳಾಗಲಿ, ಜೊತೆಲಿರ್ತಕ್ಕಂಥ ಆತ್ಮೀಯರಾಗಲಿ, ಇದು ಧರ್ಮ ಮಾರ್ಗ ಇಲ್ಲಿದೆ, ಇದು ನಡೆದರೆ ಸರಿ ಇರುತ್ತೆ ಅಂತ ಅವ್ರು ಹೇಳೋದಾದರೆ ಖಂಡಿತ ನೀವು ಅದರಂತೆ ಪಾಲನೆ ಮಾಡಿ ಹೆಚ್ಚು ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತೀರಿ. ಇವತ್ತು ನೀವು ನಂಬಿರ್ತಕ್ಕಂಥ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯ ಉಪಾಸನೆ ಮಾಡಿ. ಸಾಧ್ಯವಾದರೆ ಔದುಂಬರ ಪ್ರಾರ್ಥನೆ ಮಾಡಿ. ಔದುಂಬರ ಪ್ರಾರ್ಥನೆ, ಗುರುದತ್ತರ ಆರಾಧನೆ ಇದು ಹೆಚ್ಚಿನ ಮಹತ್ತನ್ನು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಪದ್ಮಾನ್ನೇ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟಿ ಪದ್ಮಪತ್ರಾಯತಾಕ್ಷೀ. ವಿಶೇಷವಾಗಿ ದೇವಿಗೆ ನಡೀತಿರತಕ್ಕಂಥ ಗಂಗಾಜಲ ಜೊತೆಗೆ ಗೋಕ್ಷೀರದಲ್ಲಿ ಅಭಿಷೇಕ ನಡೆಯೋದಕ್ಕೂ ಮುನ್ನ ತಾವೇ ತಮ್ಮ ಸ್ವಹಸ್ತದಿಂದ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದೇನೆ ಎಂಬಂಥ ಚಿಂತನೆ ಪ್ರತಿಯೊಬ್ಬ ಭಕ್ತರಲ್ಲೂ ಇರಬೇಕು. ಅದಕ್ಕಾಗಿ ಗೋಕ್ಷೀರವನ್ನು ಭಕ್ತರ ಸಮ್ಮುಖದಲ್ಲಿ ತೆಗೆದುಕೊಂಡೋಗಿ ಎಲ್ಲ ಭಕ್ತರು ಸಹಿತ ಗೋಕ್ಷೀರವನ್ನು ದರ್ಶನ ಮಾಡಿದ ನಂತರ ಆ ಗೋಕ್ಷೀರವನ್ನು ತಾಯಿ ಮಹಾಲಕ್ಷ್ಮಿಗೆ, ವರಹಾದೇವರಿಗೆ, ಸಾಲಿಗ್ರಾಮಗಳಿಗೆ ಅಭಿಷೇಕ ನಡೀತಾ ಇರತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಈ ಕ್ಷೇತ್ರದ ವೈಶಿಷ್ಟ್ಯತೆ, ವಿಶೇಷತೆ, ಗರ್ಭಗುಡಿಯಲ್ಲಿರ್ತಕ್ಕಂಥ ವರಹಾದೇವರು ಸರಿಸುಮಾರು ಮಧ್ಯಾಹ್ನ 12 ಗಂಟೆ ತನಕ ಎಲ್ಲ ಭಕ್ತರ ಕೈಲೂ ಅಭಿಷೇಕವನ್ನು ತೆಗೆದುಕೊಳ್ತಾರೆ. ಅದಾದ ಮೇಲೆ ತಾಯಿ ಮಹಾಲಕ್ಷ್ಮಿಯೊಂದಿಗೆ 12ರ ನಂತರ ಒಳಗಡೆ ಮಹಾಮಂಗಳಾರತಿ ಅಂದರೆ ಅಲ್ಲಿ ಅಭಿಷೇಕ ಪ್ರಾರಂಭ ಆಗುತ್ತೆ. ತಾಯಿಗೆ ಸಹಸ್ರದಾರ ಪಾತ್ರೆಯಿಂದ, ಆ ಸಹಸ್ರದಾರದಿಂದ ನಡೀತಿರ್ತಕ್ಕಂತಹ ಅಭಿಷೇಕ, ವರಹಾದೇವರ ಮೇಲೆ ಬೀಳುವಂತಹ ಗೋಕ್ಷೀರ ಅಭಿಷೇಕವನ್ನು ನೋಡಲಿಕ್ಕೆ 2 ಕಣ್ಗಳು ಸಾಲದು. ಆಪ್ಯಾಯಸ್ಸು ಸಮೇತುತ ವಿಶ್ವತಸ್ಸೋ ಮರುಷ್ಣಿಯಂ ಭವ ಅವಾಜಸ್ಯ ಸಂಘತೆ ಗೋಕ್ಷೀರಸ್ನವಯಾಮಿ. ದದಿ ಮೊಸರು, ದದಿಕ್ರಾವಣ್ಯೋ ಕಾರಿಷಂ. ನೋಡಿ, ಮೊಸರನ್ನು ಸಾಲಿಗ್ರಾಮಕ್ಕೆ ಮೊಸರು ಅಭಿಷೇಕ ಆಗ್ತಿದ್ರೆ, ಗಣಪತಿಗೆ ಮೊಸರಿನಿಂದ ಅಭಿಷೇಕ ನಡೀತಿದ್ರೆ ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ. ಕೃಷ್ಣಶಿಲೆ, ಕಪ್ಪು ಶಿಲೆಯ ಮೇಲೆ ಶ್ವೇತವರ್ಣದ ಮೊಸರು ಬಿದ್ದಾಗ ಅಲ್ಲಿ ಚಂದ್ರನೇ ಬಂದು ನಿಂತಂತ ಆಗತ್ತೆ. ಇನ್ನು ಹರಿದ್ರ, ಗಂಧದ್ವಾರ ಅಂದರಾದರ್ಶ ನಿತ್ಯಪುಷ್ಟಾಂಗರೀಶನೇ. ಅರಿಶಿಣದಿಂದ ತಾಯಿಗೆ ಸರ್ವಮಂಗಳಿಗೆ ಅರಿಶಿಣದಲ್ಲಿ ಅಭಿಷೇಕ. ಪ್ರತಿಯೊಬ್ಬ ಹೆಂಗಳೆಯರು, ಹೆಣ್ಣು ಮಕ್ಕಳು ಸ್ನಾನ ಕಾಲದಲ್ಲಿ ನಿಮ್ಮ ಗಲ್ಲಕ್ಕಾಗಲಿ, ನಿಮ್ಮ ಎದೆ ಭಾಗಕ್ಕಾಗಲಿ, ಅಥವಾ ವಿಶೇಷವಾಗಿ ನಿಮ್ಮ 2 ಹಸ್ತಗಳಿಗೆ, ಪಾದಗಳಿಗೆ ಅರಿಶಿಣವನ್ನು ಹಚ್ಚಿ ಅಂತ ಹೇಳ್ತಾರೆ. ಉದ್ದೇಶ, ಹೆಣ್ಣು ಮಕ್ಕಳು ಏನೇ ಆದರೂ ತಮ್ಮ ಕಾಯಕ ಬಹಳ ದೊಡ್ಡದು. ತಾಯಿಗೆ ಅರಿಶಿಣದ ಅಭಿಷೇಕ, ಅಲಂಕಾರವನ್ನು ದರ್ಶನ ಮಾಡ್ಕೊಳ್ತಾ ಇದ್ದೀರಿ. ಅಂಬಾ, ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಪ್ರಾರ್ಥನೆ, ನಿಮ್ಮ ನೋಡುವ ಕಣ್ಗಳು, ನಿಮ್ಮ ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆಗಳು ಎಲ್ಲವೂ ಸಹಿತ ಬೇಗ ಸಿದ್ಧಿಯಾಗಲಿ. ಅಂಬಾ ಮಹಾಲಕ್ಷ್ಮಿ, ಲಕ್ಷ್ಮೀ ಭೂವರಾಹ ದೇವತಾಭ್ಯೋ ನಮಃ, ಲಕ್ಷ್ಮೀ ಭೂವರಾಹ ದೇವತಾಭ್ಯೋ ನಮಃ ಪ್ರಾರ್ಥನೆ ಮಾಡಿಕೊಳ್ಳಿ. ಆ ಪ್ರಾರ್ಥನೆಗೆ ಹೋಗೊಟ್ಟು ತಾಯಿ ಪ್ರಸಾದವನ್ನು ಕರುಣಿಸಬೇಕು. ಅಂಬಾ ಮಹಾಲಕ್ಷ್ಮೀ ನಮೋ ನಮಃ, ಮಹಾಲಕ್ಷ್ಮೀ ನಮೋ ನಮಃ, ಮಹಾಲಕ್ಷ್ಮೀ ನಮೋ ನಮಃ, ಮಹಾಲಕ್ಷ್ಮೀ ನಮೋ ನಮಃ, ಮಹಾಲಕ್ಷ್ಮೀ ನಮೋ ನಮಃ. ಅಂಬಾ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಭಗವತಿ ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭ ಅಂಬಾ. ಎಲ್ಲ ಭಕ್ತರು ಭಗವಂತನ, ಆ ಭಗವತಿಯ ನಡೀತಕ್ಕಂಥ ಅಭಿಷೇಕ, ಅಮ್ಮನವರ ಅಲಂಕಾರಕ್ಕೆ ಘಟಸರ್ಪದಂತಿರ್ತಕ್ಕಂಥ ಪುಷ್ಪಮಾಲೆ. ಘಟಸರ್ಪವನ್ನು ಸರ್ಪ ಎಂಬತಕ್ಕಂಥದ್ದು ಹೇಗಿದೆ ಅಂದರೆ ಇವೆಲ್ಲವೂ ನೋಡಿದಾಗ ಪರಿಕಲ್ಪನೆ ಆಗುತ್ತೆ. ಆದರೆ ಇಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳು
ಭಗವತಿಗೆ ಸಮರ್ಪಣೆ. ಈ ಸೃಷ್ಟಿಯಲ್ಲಿರ್ತಕ್ಕಂತಹ ಪುಷ್ಪಗಳು ಇದು ತೋಮಾಲೋತ್ಸವ. ಈ ತೋಮಾಲೆಯನ್ನು ಸಿದ್ಧಿಪಡಿಸಿರ್ತಕ್ಕಂತಹ ಹಸ್ತಗಳಿಗೂ ಕೈಗಳಿಗೂ, ಈ ಸೇವೆಗಾಗಿ ಮುಂದೆ ನಿರ್ತಕ್ಕಂತಹ ಸೇವಾಕರ್ತರಿಗೂ ಎಲ್ಲರಿಗೂ ಶುಭವಾಗಬೇಕು. ನೋಡಿ, ಅಮ್ಮನವರ ಮೇಲೆ ತೋಮಾಲೆ ಹಾಕಿ ಆ ಮಂಗಳಾರತಿಯನ್ನು ಮಾಡ್ತಿದ್ರೆ ಅಬ್ಬಾ ಎಷ್ಟು ಜನ್ಮದ ಪುಣ್ಯವೋ. ಈ ಪುಣ್ಯಫಲ ಎಲ್ಲರಿಗೂ ಸಿಗುವಂಥದ್ದಾಗಲಿ, ಎಲ್ಲರೂ ಆ ದೇವಿಯನ್ನು ಕಣ್ತುಂಬಿಸ್ಕೊಳ್ಳುವಂಥದ್ದಾಗಲಿ, ಆ ತಾಯಿಯ ದರ್ಶನ ಮಾತ್ರದಲ್ಲೇ ಸಮಸ್ಯೆಗಳು ದೂರ ಆಗಲಿ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ, ಗೋವಿಂದನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿ, ಅನಂತ ಶೇಷಶಯನನಾಗಿರ್ತಕ್ಕಂತಹ ಅನಂತ ಪದ್ಮನಾಭ, ಶೇಷಶಯನದಲ್ಲಿ ಮಹಾವಿಷ್ಣು ಮಲಗಿರ್ತಕ್ಕಂಥದ್ದು, ಲಕ್ಷ್ಮಿಯ ಪಾದಸೇವೆ ಅಂದರೆ ಮಹಾವಿಷ್ಣುವಿನ ಪಾದಸೇವೆ ಮಾಡ್ತಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ. ಮಂಗಳ ವಾದ್ಯಗಳಿಂದ ದೇವಿಗೆ ವಿಶೇಷವಾದಂಥ ಸೇವೆ. ಅನಂತ ಪದ್ಮನಾಭನ ಮಂಟಪದಲ್ಲಿ ವಸಂತ ಲಕ್ಷ್ಮಿಯ ಆರಾಧನೆ. ಶೇಷಶಯನನಾಗಿರ್ತಕ್ಕಂಥ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ವಸಂತ ಲಕ್ಷ್ಮಿಗೆ ವಿಶೇಷವಾದಂಥ ಆರಾಧನೆಯನ್ನು ಸಲ್ಲಿಸಿ ಬಂದಿರತಕ್ಕಂಥ ಭಕ್ತರಿಗೆ ಆ ವಸಂತ ಓಕುಳಿಯ ಸ್ನಾನಕ್ಕೆ ಸಿದ್ಧಿಯಾಗ್ತಾ ಇದೆ. ಭಕ್ತರು ಸರತಿ ಸಾಲಲ್ಲಿ ನಿಂತು ಎಲ್ಲರೂ ಭಗವತಿಯ ದರ್ಶನಕ್ಕಾಗಿ, ವರಹಾದೇವರ ದರ್ಶನಕ್ಕಾಗಿ ಕಾತುರತೆಯಿಂದ ಕಾಯುವಂತಹ ಕ್ಷಣ ನಾವೀಗ ನೋಡ್ತಾ ಇದ್ದೇವೆ. ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇದಂ ವಿಷ್ಣುರ್ವಿಚಕ್ರಮೇ ತ್ರಯಧಾರದೆ ಪದಂ ಸಮೂಢಪಸ್ಯಮಾಗುಂ ಸುರೇಂ. ಓಂ ಮಹಾವಿಷ್ಣವೇ ನಮಃ. ಓಂ ಮಹಾವಿಷ್ಣವೇ ನಮಃ. ಓಂ ತದೇವ ಲಗ್ನಂ ಸದನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೈವ ಲಕ್ಷ್ಮೀಪತಿಂ ತೇಂಗ್ರಿಯಂ ಸ್ಮರಾಮಿ. ಓಂ ಅನಂತಾಸನಾಯ ನಮಃ. ಓಂ ಮಹಾವಿಷ್ಣವೇ ನಮಃ. ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ವಸಂತ ಲಕ್ಷ್ಮೀನಾರಾಯಣರ ಆರಾಧನಾ ಶುಭಗಳಿಗೆಯನ್ನು ಕಣ್ತುಂಬಿಸ್ಕೊಳ್ತಾ ಇದ್ದಾರೆ. ವಸಂತ ಲಕ್ಷ್ಮೀನಾರಾಯಣರ ಆರಾಧನೆ ಇದು 3 ತಿಂಗಳಿಗೆ ಒಮ್ಮೆ ನಮ್ಮ ಆಶ್ರಮದಲ್ಲಿ ನಡೆಯುತ್ತೆ. ಈ 3 ತಿಂಗಳಿಗೆ ಒಮ್ಮೆ ನಡೆಯುವಂಥ ಈ ಒಂದು ವಿಶೇಷವಾದ ಮಹಾಸಂಕಲ್ಪ ವಿವಾಹ ಆಗದಿರತಕ್ಕಂಥವರಿಗೆ, ವಧುವರರು ಅಥವಾ ಮದುಮಕ್ಕಳು ಅಥವಾ ಗಂಡು ಹೆಣ್ಣು ಅಥವಾ ಮದುವೆ ಆಗಿರ್ತಕ್ಕಂಥ ತಂದೆ ತಾಯಂದರು ನೆಮ್ಮದಿ ಕಾಣದಿರತಕ್ಕಂಥವ್ರು, ಅಂತಹವರಿಗೆ ಇರುವ ದೋಷಗಳನ್ನು ದೂರ ಮಾಡಲಿಕ್ಕಾಗಿ ಈ ವಸಂತ ಲಕ್ಷ್ಮೀನಾರಾಯಣರ ಅನುಷ್ಠಾನವನ್ನು ಮಹರ್ಷಿ ಮಂದಿರದಲ್ಲಿ 3 ತಿಂಗಳಿಗೆ ಒಂದಾವರ್ತಿ ಇಲ್ಲಿ ನಡೆಸ್ತೀವಿ ನಾವು. ಈಗ ವಸಂತ ಲಕ್ಷ್ಮೀನಾರಾಯಣರಿಗೆ ಮಹಾಮಂಗಳಾರತಿ ನಡೀತಾ ಇದೆ. ಓಂ ವಿಶ್ವಜನನ್ಯೈ ನಮೋ ನಮಃ.
ತಾಯಿ ಮಹಾಲಕ್ಷ್ಮಿಯ ಸುಂದರವಾದಂಥ ಅಲಂಕಾರ ದೃಶ್ಯ. ಅಮ್ಮನವರಿಗೆ ಆ ಸುಂದರವಾದಂಥ ನಾನಾ ಪುಷ್ಪಗಳಿಂದ ಅಲಂಕಾರ ಮಾಡಿ ಆ ಅಲಂಕಾರ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ತಿರ್ತಕ್ಕಂಥ ಭಕ್ತ ಸಾಗರ ಪ್ರತಿಯೊಬ್ಬರ ಕಣ್ಗಳಲ್ಲೂ ಸಹಿತ ಆನಂದ ಬಾಷ್ಪ ಕಾಣಿಸುತ್ತೆ. ಯಾಕೆಂದರೆ ಆ ಸುಂದರವಾದ ಕ್ಷಣ ಆಗಿದೆ. ವರಹಾದೇವರನ್ನಾಗಲಿ ತಾಯಿ ಮಹಾಲಕ್ಷ್ಮಿಯನ್ನಾಗಲಿ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಎಷ್ಟೇ ಆದರೂ ಸೌಂದರ್ಯವತಿ ತಾಯಿ ಮಹಾಲಕ್ಷ್ಮಿ. ಅಂತಹ ತಾಯಿ ಮಹಾಲಕ್ಷ್ಮಿಗೆ ನಡೀತಿರ್ತಕ್ಕಂತಹ ಮಹಾಮಂಗಳಾರತಿ, ಆ ಆರತಿಯ ದೃಶ್ಯಗಳನ್ನು ನೋಡೋದು ಒಂದು ಸೌಭಾಗ್ಯವೇ ಸರಿ. ॐ धनप्रदायै नमो नमः ॐ विश्वजनन्यै नमो नमः ॐ महालक्ष्म्यै नमो नमः ॐ विष्णुप्रियायै नमो नमः ॐ धनप्रदायै नमो नमः ॐ विश्वजनन्यै नमो नमः ॐ महालक्ष्म्यै नमो नमः ॐ विष्णुप्रियायै नमो नमः. ಗೋವಿಂದನ ನಾಮಸ್ಮರಣೆ ಮಾಡ್ತಾ ವರಹಾದೇವರ ಸಾನ್ನಿಧ್ಯದಲ್ಲಿ ವಸಂತ ಲಕ್ಷ್ಮೀನಾರಾಯಣರ ಆರಾಧನೆ ಆಗುವಾಗ ಕಳಶ ಸ್ಥಾಪನೆ, ಕಳಶಾರಾಧನೆ ಆಯಿತು. ಅದಾದ ನಂತರ ಯಜ್ಞೇಶ್ವರನ ಆವಾಹನೆ ಆಗಬೇಕು. ಯಾವುದೇ ಕಳಶ ಸ್ಥಾಪನೆ ಆದಮೇಲೂ ಅಲ್ಲಿ ಒಂದು ಹೋಮ ನಡೆದರೆ ಅಲ್ಲಿ ಯಜ್ಞೇಶ್ವರನ ಆರಾಧನೆ ಮಾಡಿ ಅಲ್ಲಿ ದೇವತೆಗಳನ್ನು ಆವಾಹನೆ ಮಾಡಿ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳು ಅಂದರೆ ಭತ್ತದ ಹರಳು, ಅವಲಕ್ಕಿ, ಮೋದಕ ಅಥವಾ ಏನು ಆ ವಿಶೇಷವಾಗಿರುವಂಥ ಆ ಹೋಮಕ್ಕೆ ಸಂಬಂಧಪಡ್ತಕ್ಕಂಥ ಪದಾರ್ಥಗಳಿದೆಯೋ ಎಲ್ಲಕ್ಕಿಂತ ಮುಖ್ಯವಾಗಿ ಆಜ್ಯ, ತುಪ್ಪ ಅಥವಾ ಒಂದಷ್ಟು ಸಿಹಿ ಪದಾರ್ಥ, ಪೊಂಗಲ್ಲು, ಇಂತಹ ಪದಾರ್ಥಗಳನ್ನು ಹೋಮಕ್ಕೆ ಅರ್ಪಣೆ ಮಾಡುವುದು. ಯಾವ ದೇವರುಗಳನ್ನು ನಾವು ಆ ಯಜ್ಞೇಶ್ವರನ ಸಮೀಪದಲ್ಲಿ ಕರೆಸ್ಕೊಳ್ತೀವೋ, ಅಂದರೆ ಯಜ್ಞೇಶ್ವರ ಎಂಬತಕ್ಕಂಥ ಒಬ್ಬ ಪೋಸ್ಟ್ಮ್ಯಾನ್ಗೆ, ಅಗ್ನಿಯ ಆ ಪೋಸ್ಟ್ಮ್ಯಾನ್ಗೆ ನಾವು ಕೊಡುವಂಥ ಆಹುತಿಗಳನ್ನು ಆಯಾ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟಿರ್ತೀವಿ. ಹಾಗೆ ವಸಂತ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞದಲ್ಲಿ ವಸಂತ ಲಕ್ಷ್ಮೀನಾರಾಯಣರಿಗೆ ಏನು ಪದಾರ್ಥ ಕೊಡಬೇಕಾಗಿದೆ, ಏನು ಪೂರ್ಣಾಹುತಿ ಸಾಮಗ್ರಿಗಳು ಕೊಡಬೇಕಾಗಿದೆ, ಯಾವೆಲ್ಲ ವನಸಿರಿಗಳು ವನಮೂಲಿಕೆಗಳಿಂದ ಹೋಮ ನಡೀತಾ ಇದೆಯೋ ಆ ಎಲ್ಲ ಪದಾರ್ಥಗಳನ್ನು ಭಗವತಿಗೆ ಸಮರ್ಪಣೆ ಮಾಡ್ತಿರ್ತಕ್ಕಂಥ ಕಾಲ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂಕಾರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಳಾಂ ಶ್ರೀಚಕ್ರ ಸಂಚಾರಿಣಿ. ತಾಯಿ ಮಹಾಲಕ್ಷ್ಮಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಆಹುತಿಗಳನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡಿದ ಮೇಲೆ ವಸಂತ ಲಕ್ಷ್ಮೀನಾರಾಯಣರ ಆ ಮಹಾಮಂತ್ರದಿಂದಲೂ ಈ ಅನುಷ್ಠಾನ ನಡೆಯುತ್ತೆ. ಇದೆಲ್ಲವನ್ನು ನೋಡುವಂತಹ ಭಕ್ತರು ತಮ್ಮ ಕಣ್ಗಳಲ್ಲಿ ಈ ಮಹಾಯಜ್ಞವನ್ನು ದರ್ಶನ ಮಾಡಿಕೊಳ್ತಾ ಇದ್ದೀರಿ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರ್ತಕ್ಕಂಥ ವೀಕ್ಷಕ ಪ್ರಭುಗಳು ಇಂತಹ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು, ಅದರಲ್ಲೂ ತಾಯಿ ಮಹಾಲಕ್ಷ್ಮಿ ವರಾಹದೇವರ ಅಲಂಕಾರ, ಅಭಿಷೇಕ, ಹೋಮ, ಅಬ್ಬಬ್ಬ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ನಾರಾಯಣ ಪೂರ್ಣಾಹುತಿಯ ಕಾಲ ಸನ್ನಿಹಿತವಾಗ್ತಾ ಇದೆ. ಪೂರ್ಣಾಹುತಿಗೆ ವಿಶೇಷವಾಗಿರ್ತಕ್ಕಂಥ ನಾದಸ್ವರ, ಮಂಗಳವಾದ್ಯಗಳು, ಎಲ್ಲರ ಕರತಾಳಗಳು, ಎಲ್ಲರ ಸಮ್ಮುಖದಲ್ಲಿ ನಡೆಸುವಂತಹ ಈ ಒಂದು ಮಹಾಪೂರ್ಣಾಹುತಿಯ ಕಾಲ ಕಣ್ತುಂಬಿಸ್ಕೊಳ್ಳೋಣ. ಅಂಬಾ ಲಕ್ಷ್ಮೀ ನಾರಾಯಣ ನಾರಾಯಣ ಹರೇ ಹರೇ ಬೋಲೋ ನಾರಾಯಣ ನಾರಾಯಣ ಹರೇ ಹರೇ. ಪೂರ್ಣಾಹುತಿ ಆದ ನಂತರ ಆ ವಿಶೇಷವಾಗಿರ್ತಕ್ಕಂಥ ಅನಂತಶೇಷಶಯನ ಅಂದರೆ ಅನಂತಶಯನದಲ್ಲಿ ಮಲಗಿರುವಂತಹ ಮಹಾವಿಷ್ಣು ವಸಂತ ಲಕ್ಷ್ಮೀನಾರಾಯಣ, ಇದರ ಉದ್ದೇಶ ಸ್ವಾಮಿ ಮಲಗಿ ಎದ್ದ ನಂತರ ವಸಂತ ಲಕ್ಷ್ಮಿಯ ಆರಾಧನೆ ಆಗಿ ಆ ಕಳಶಗಳಲ್ಲಿರ್ತಕ್ಕಂಥ ಕಳಶ ಜಲವನ್ನು ಸ್ವಾಮಿಗೆ ಮೊದಲು ಅಭಿಷೇಕವಾದ ನಂತರ ಆ ಕಳಶ ಜಲದ ತೀರ್ಥವನ್ನು ಎಲ್ಲರೂ ತನ್ನ ತಲೆ ಮೇಲೆ ಅಭಿಷೇಕ ಮಾರ್ಗವಾಗುವ ಅಥವಾ ತಲೆಗೆ ಪ್ರೋಕ್ಷಣೆ ಮಾಡಿಸ್ಕೊಳ್ಳೋದ್ರಿಂದ
ಆ ಒಂದು ಮಂಗಳ ದ್ರವ್ಯದ ವಿಶೇಷವಾಗಿರ್ತಕ್ಕಂಥ ಅರಿಶಿನ ಮತ್ತು ವನಸಿರಿಗಳು ವನಮೂಲಿಕೆಗಳ ಮಿಶ್ರಿತವಾಗಿರ್ತಕ್ಕಂಥ ಆ ತೀರ್ಥವನ್ನು ತೀರ್ಥ ಸ್ನಾನ ಮಾಡ್ಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆಗಳಿದ್ದರೂ ಖಂಡಿತ ದೂರ ಆಗುತ್ತೆ. ಅಂತಹ ಮಹಾವಿಷ್ಣು ಗರುಡ ವಾಹನನಾಗಿ ನೋಡಿ ಅತ್ತ ಅನಂತ ಶೇಷಶಯನದಲ್ಲಿ ಸ್ವಾಮಿ ಘಟಸರ್ಪದ ಮೇಲೆ ಮಲಗಿರ್ತಕ್ಕಂಥದ್ದನ್ನು ನೋಡಿದ್ವಿ. ಅದಾದ ನಂತರ ಗರುಡ ವಾಹನನಾಗಿರ್ತಕ್ಕಂಥದ್ದೂ ನೋಡಿದ್ವಿ. ವರಹಾದೇವರ ವಿಶೇಷವಾಗಿರ್ತಕ್ಕಂಥ ಮೂರ್ತಿಯನ್ನು ಕರೆತಂದು ಒಂದು ಮಂಟಪದಲ್ಲಿ ಸ್ವಾಮಿಯ ಉತ್ಸವದ ರೂಪದಲ್ಲಿ ಹೊರತಂದು ಉತ್ಸವ ಆದ ನಂತರ ಅದು ಉತ್ಸವದಲ್ಲಿ ಚಾಮರ ಸೇವೆ, ನಾಟ್ಯ ಸೇವೆ ಜೊತೆಗೆ ಸ್ವಾಮಿಗೆ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂಗಳವಾದ್ಯಗಳು, ಭಕ್ತರೆಲ್ಲರೂ ಕೂಡಿ ಗೋವಿಂದ 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 ಎಂಬತಕ್ಕಂಥ ಗೋವಿಂದನ ನಾಮಾಂಕಿತ ಎಲ್ಲದರ ಮಧ್ಯದಲ್ಲಿ ಗರುಡನ ಆ ಗರುಡೋತ್ಸವ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಭೂವೈಕುಂಠಪತಿ ಶ್ರೀಮನ್ನಾರಾಯಣ ಆತ ಗರುಡ ವಾಹನದ ಮೇಲೆ ಬರುವಾಗ ಆ ದೃಶ್ಯಗಳನ್ನು ನೋಡೋದೇ ಆನಂದ. ಇಂದಿಗೂ ಪ್ರತಿ ಹುಣ್ಣಿಮೆ ಕಾಲದಲ್ಲಿ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಅಲ್ಲಿ ಗರುಡೋತ್ಸವ ಸೇವೆಯೇ ಪ್ರಧಾನವಾಗಿರ್ತಕ್ಕಂಥದ್ದು. ಸ್ವಾಮಿ ಗರುಡ ವಾಹನದ ಮೇಲೆ ಬರುವಾಗ ಆ ನೋಡುವಂಥ ದೃಶ್ಯಗಳು ಎಂಥವ್ರಿಗಾದರೂ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗುತ್ತೆ. ಅಂತಹ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳುವಂತಹ ಈ ಒಂದು ಸುಂದರವಾದಂಥ ನಯನ ಮನೋಹರವಾಗಿರ್ತಕ್ಕಂಥ ಗರುಡ ವಾಹನೋತ್ಸವ ಸೇವೆ ದರ್ಶನ ಮಾತ್ರದಲ್ಲೇ ತಮ್ಮೆಲ್ಲರ ಜೀವನ ಪುನೀತವಾಗಲಿ, ಪಾವನವಾಗಲಿ. ಗೋವಿಂದ ಗೋವಿಂದ. ಸ್ವಾಮಿ ವಸಂತ ಮಂಟಪಕ್ಕೆ ಬರ್ತಾ ಇದ್ದಾನೆ. ವಸಂತ ಮಂಟಪಕ್ಕೆ ಬಂದು ವಸಂತ ಲಕ್ಷ್ಮೀನಾರಾಯಣರ ಆ ವಸಂತ ಓಕ್ಳಿಯ ಆ ವಿಶೇಷವಾಗಿರ್ತಕ್ಕಂಥ ತೀರ್ಥಕ್ಕೆ ಅನುಷ್ಠಾನಗಳಾದ ನಂತರ ವಸಂತ ನಾರಾಯಣನ ಆ ವಸಂತ ಮಾಧವನೂ ವಿಷ್ಣುನೇ, ವಸಂತ ಮಾಧವನ ವಿಶೇಷವಾದಂಥ ಅವಿಭೃತ ಸ್ನಾನ ಅಥವಾ ಆ ತೀರ್ಥ ಸ್ನಾನ ಎಲ್ಲರಿಗೂ ಸಿಗ್ತಕ್ಕಂಥ ಪುಣ್ಯ. ಸ್ವಾಮಿಯ ಉತ್ಸವ ವಸಂತ ಮಂಟಪದ ಹತ್ರ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸಾಲಿಗ್ರಾಮ ಆಶ್ರಮದಲ್ಲಿ ಪ್ರಪ್ರಥಮವಾಗಿ ಕೂತು ಯಾವಾಗ ಸ್ವಾಮಿ ಸಾಲಿಗ್ರಾಮ ನಮ್ಮ ಆಶ್ರಮಕ್ಕೆ ಬಂದ ಪ್ರಾರಂಭ ದಿನದಲ್ಲಿ ಎಲ್ಲಿ ಸಾಲಿಗ್ರಾಮವನ್ನಿಟ್ಟು ಆರಾಧನೆ ಮಾಡಿದ್ವೋ ಅದೇ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ನಡೀತಾ ಇದೆ. ಆ ಪುಟ್ಟದಾದಂಥ ಆಶ್ರಮದಲ್ಲಿ ಇಷ್ಟು ವೈಭವೀಪೂರಿತವಾಗಿರ್ತಕ್ಕಂಥ ಇಷ್ಟೆಲ್ಲ ಭಕ್ತ ಸಾಗರದ ಮಧ್ಯದಲ್ಲಿ ಇಂಥದ್ದೊಂದು ಪ್ರಧಾನವಾಗಿರ್ತಕ್ಕಂಥ ಸೇವೆ. ಸ್ವಾಮಿ ಒಳಗಡೆ ಬಂದಾಯಿತು. ಬಂದು ಎಲ್ಲರಿಗೂ ದರ್ಶನವನ್ನು ಕೊಡುವ ಕಾಲ. ಎಲ್ಲರೂ ಕಾತುರತೆಯಿಂದ ಇದ್ದಾರೆ. ಎಲ್ಲರಿಗೂ ಆತುರತೆ ಇದೆ. ನಾನು ಮೊದಲು ಸ್ನಾನ ಮಾಡಬೇಕು, ನಾನು ಆ ತೀರ್ಥ ಜಲವನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಸ್ಕೊಳ್ಬೇಕು, ಎಲ್ಲರಿಗೂ ಆಸೆ. ಯಾಕೆಂದರೆ ಅದೊಂದು ಸುಂದರವಾದ ಕ್ಷಣ, ಅದ್ಭುತವಾದ ಕ್ಷಣ, ಕಣ್ಗಳಿಗೂ ಆನಂದ. ಜೊತೆಗೆ ಆ ತೀರ್ಥ ತಲೆ ಮೇಲೆ ಬಿದ್ದಾಗ ಎಂಥ ಒಂದು ಸಮಸ್ಯೆಗಳಿದ್ರು ಸಮಸ್ಯೆಗೊಂದು ಪರಿಹಾರ ಎಂಬತಕ್ಕಂಥ ಆ ಪರಿಕಲ್ಪನೆ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಈ ಪುಟ್ಟ ಮಗುವಿನ ಸಲೂ ಒಂದು ಸೇವೆ, ಆ ಮಗುವಿನ ಹೆಜ್ಜೆ ಜೊತೆಗೆ ಆ ಮಗುವಿನ ಕೈಯಲ್ಲೂ ಒಂದು ಸೇವೆ ಸಲ್ಲಿಸುವಂಥ ಒಂದು ಯೋಗಬಲ ನಮ್ಮ ಪೂರ್ವಜನ್ಮದ ಸುಕೃತವೇ ಸರಿ. ಕಲಶಗಳನ್ನು ಇಟ್ಟು ಆರಾಧನೆ ಮಾಡಿ ಆ ಕಲಶದಲ್ಲಿರ್ತಕ್ಕಂಥ ಆ ತೀರ್ಥ ಜಲವನ್ನು ಒಂದು ಪ್ರಧಾನವಾದಂತಹ ದೊಡ್ಡದಾದಂಥ ಪಾತ್ರೆಗೆ ಹಾಕಿ ಆ ಪಾತ್ರೆಯಲ್ಲಿರ್ತಕ್ಕಂಥ ತೀರ್ಥವನ್ನು ಆ ತೀರ್ಥ ಜಲವನ್ನು ಅಲ್ಲಿ ಪುನಃ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಆ ಪೂಜಾನುಷ್ಠಾನ ಆದ ನಂತರ ಅಲ್ಲಿ ಸ್ವಾಮಿಗೆ ಮೊದಲು ಅಭಿಷೇಕ, ಅದಾದ ನಂತರ ಎಲ್ಲ ಭಕ್ತರಿಗೂ ವಸಂತನಾರಾಯಣನ ತೀರ್ಥದ ಸ್ನಾನ.
ನಾನು ಬೆಳಗಾವಿ ಹತ್ತಿರ ಹಿರೇಬಾಗೇವಾಡಿ ಒಂದು ಹಳ್ಳಿಯಿಂದ ಬಂದಿದ್ದೀನಿ. ದಿನಾಲೂ ಇವರು ಗುರೂಜಿಗಳ ಟಿ ವಿಯಲ್ಲಿ ನೋಡ್ತಾ ಇದ್ದೀನಿ. ನನಗೆ ಭಾಳ ಆಸೆ ಆಗ್ತಿತ್ತು, ಇವ್ರನ್ನ ಹೇಗೆ ನೋಡಬೇಕು, ಹೇಗೆ ಭೇಟಿ ಆಗ್ಬೇಕಂತ ಆಸೆ ಇಟ್ಕೊಂಡಿನಿ. ಬಟ್ ಅವ್ರು ನನಗೆ ಸಿಗೋ ಹಂಗಾತು. 4-5 ಜನ ಕೂಡಿ, ಫ್ರೆಂಡ್ಸ್ ಕೂಡಿ, ನಾವು ಮೊದಲೇ 2 ದಿನ ಮುಂಚಿತವಾಗಿ ಬಂದು ಇಲ್ಲಿ ಸೇವೆ ಸಲ್ಲಿಸುತ್ತಾ, ಗುರುಗಳನ್ನು ಭೇಟಿ ಆಗ್ತಾ, ಅವ್ರ ಕೆಲಸ ಕಾರ್ಯಗಳನ್ನು ನೋಡ್ತಾ, ಮನಸ್ಸು ಸೆಳೆಯುತ್ತಾ ಎಲ್ಲರನ್ನು ಖುಷಿ ಪಡಿಸ್ತೇವೆ. ಹಾಗೆ ನಮ್ಮ ಆಶೆಗಳು ಏನೇನು ಇರ್ತಾವಲ್ಲ, ದೇವರ ಹತ್ರ ಬೇಡ್ಕೊಂಡ್ರೆ ನಮ್ಮ ಎಲ್ಲ ಕೆಲಸಗಳು ಆಗ್ತಾವಂತೇಳಿ ನಮ್ಮ ಆಸೆಗಳು ಎಲ್ಲ ಈಡೇರಿದೇವಿ. ಎಲ್ಲರಿಗೂ ಚಲೋ ಆಕೈತಿ. ದೇವ್ರಂತೂ ಕಾಣ್ತಾನೋ ಇಲ್ಲ ಗೊತ್ತಿಲ್ಲ, ಬಟ್ ಆನಂದ್ ಗುರೂಜಿಯಲ್ಲಿ ದೇವ್ರನ್ನ ಕಾಣ್ತೀನಿ. ನನಗೆ ಭಾಳ ಖುಷಿ ಆಗುತ್ತೆ. ಇದು 2ನೇ ಸಲ ಬರೋದು ನನಗೆ. ನಾವು ದಾವಣಗೆರೆಯಿಂದ ಬಂದಿರೋದು. ಮಹರ್ಷಿ ವಾಣಿಯಲ್ಲಿ ತುಂಬ ಆನಂದ್ ಗುರೂಜಿ ಅವರು ಬೆಳಗ್ಗಿಂದ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಕಣ್ಣು ತುಂಬ ನೋಡೋಕ್ಕೆ ಆನಂದನೇ ಸಾಲದು. ದೇವತೆನೇ ಬಂದು ಇಲ್ಲಿ ನೆಲೆಸಿದ್ದಾಳೆ ಅಂತ ಅನ್ಕೋತಿದ್ದೀನಿ ನಾನು. ನಮಗಂತೂ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದಿರೋ ಅಂತಹ ಪೂಜೆ ಪುನಸ್ಕಾರಗಳನ್ನು ನೋಡಿ ನನಗೆ ಇನ್ನೂ ಖುಷಿ ಆಯಿತು. ಅವರಲ್ಲಿರೋಂತಹ ಪವಾಡಗಳನ್ನು ನಾನು ಇನ್ನೂ ಕಣ್ತುಂಬ ಆನಂದ ತುಂಬಿಕೊಂಡಿದ್ದೀನಿ. ಮತ್ತು ಅವರಲ್ಲಿ ಮತ್ತೆ ಪದೇ ಪದೇ ಈಗ ಇಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ಅವರ ಪೂಜೆ ಮಾಡುವಂತಹ ನಾವೆಲ್ಲರೂ ಭಾಗವಹಿಸೋಣ ಅಂತ ಕೇಳ್ಕೊತಾ ಇದ್ದೀನಿ. ಆ ತಾಯಿಯ ಆಶೀರ್ವಾದನ ಎಲ್ಲರಿಗೂ ಕೂಡ ಭಾಗವಹಿಸೋಕ್ಕೆ ಗುರೂಜಿ ಅವರು ಎಲ್ಲರಿಗೂ ಆಹ್ವಾನಿಸಿದ್ದಾರೆ. ಅವರಿಗೆ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಜೈ ಆನಂದ್ ಗುರೂಜಿ. ವಸಂತ ಮಾಧವನ ಅನುಷ್ಠಾನದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡಿ, ಕಳಶ ಸ್ಥಾಪನೆ ಮಾಡಿ, ಎಲ್ಲ ಭಕ್ತರ ಚಿತ್ತ ವಸಂತ ಮಾಧವನತ್ತ, ಎಲ್ಲ ಭಕ್ತರ ಚಿತ್ತ ವಸಂತ ಮಾಧವನತ್ತ. ಆ ವಸಂತದ ಓಕುಳಿಯ ನೀರಿಗೆ ಅನುಷ್ಠಾನಗಳನ್ನು ಮಾಡಿ, ಈ ಓಕುಳಿ ನೀರು ಸ್ನಾನ ಇದೆಯಲ್ಲ, ಇದು ನವವಧೂವರರಿಗೆ ವಿವಾಹ ಆದ ನಂತರ ಎಷ್ಟೋ ವಾಸ್ತುಗಳಲ್ಲಿ ಇದೊಂದು ಪದ್ಧತಿ ಇದೆ. ಆದರೆ ಕೆಲವಷ್ಟು ಜನಕ್ಕೆ ಪದ್ಧತಿ ಇದೆ, ಕೆಲವಷ್ಟು ಜನಕ್ಕೆ ಪದ್ಧತಿ ಇಲ್ಲ. ಆದರೆ ಈ ವಸಂತ ಮಾಧವನ ವಿಶೇಷವಾಗಿರ್ತಕ್ಕಂಥ ತೀರ್ಥವನ್ನು, ಭಗವಂತನಿಗೆ ಅಭಿಷೇಕ ಆದ ಸುಂದರವಾದಂಥ ತೀರ್ಥ ಜಲವನ್ನು ಯಾರು ಶಿರದ ಮೇಲೆ ಹಾಕಿಸ್ಕೊಂಡ್ರು, ಚರ್ಮಬಾಧೆಯಿಂದಲೂ ನರಳುತ್ತಿರ್ತಕ್ಕಂಥ ಅವರಿಗೆ ಆ ಚರ್ಮಬಾಧೆಯಿಂದಲೂ ಸಹಿತ ಬೇಗ ಸಮಸ್ಯೆ ದಾಟ್ಕೊಳ್ಬೋದು. ನವವಧುವರರಿಗೆ, ಮದುವೆ ಆಗದಿರ ಇರ್ತಕ್ಕಂಥ ಅವರಿಗೆ, ಮದುವೆ ಆಗಿ ಏನೋ ವ್ಯತ್ಯಾಸ ಆಗ್ತಿರ್ತಕ್ಕಂಥವ್ರಿಗೆ ಆ ದೋಷ ದೂರ ಆಗುತ್ತೆ. ನೋಡಿ, ಆ ತೀರ್ಥ ಜಲ ನನ್ನ ಮೈ ಮೇಲೂ ಬಿದ್ದಾಗ ಅದೊಂದು ಪುಣ್ಯದ ಕ್ಷಣ. ಅದರಲ್ಲೂ ದಂಪತಿಗಳು ಕೂತು, ದಂಪತಿಗಳಿಗೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾಲ. ದಂಪತಿಗಳು ಈ ಒಂದು ತೀರ್ಥ ಜಲವನ್ನು ಪ್ರೋಕ್ಷಣೆ ಹಾಕ್ಕೊಂಡಾಗ, ಸ್ನಾನ ಮಾಡಿದಾಗ ಎಂಥ ಕರ್ಮಫಲಗಳಿದ್ದು, ಜಾತಕದಲ್ಲಿ ಎಂಥ ದೋಷವಿದ್ರೂ ಸಹಿತ ದೋಷ ದೂರ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾದಂಥ ಕಾಲ ತೀರ್ಥ ಜಲ. ಇಂತಹ ತೀರ್ಥ ಜಲ ಇದು ಅವಭೃತ ಸ್ನಾನ ಅಂತಲೂ ಹೌದು, ವಸಂತ ಮಾಧವನ ಸ್ನಾನ ಅಂತಲೂ ಹೌದು, ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆಯೂ ಹೌದು. ತಾಯಿ ಮಹಾಲಕ್ಷ್ಮಿಯನ್ನು ಶಿರದ ಮೇಲಿಟ್ಕೊಂಡು ಲಕ್ಷ್ಮಿಯ ಮೇಲೆ ಬೀಳುವಂಥ ತೀರ್ಥ ಶಿರದ ಮೇಲೆ ಬಿದ್ದು, ಶಿರದಿಂದ ಇಡೀ ದೇಹವೇ ಒದ್ದೆಯಾಗಿ ಭಗವಂತನ ಅನುಗ್ರಹ ಪಡಿತಕ್ಕಂತಹ ಈ ಸುಂದರ ಕ್ಷಣ. ದಂಪತಿಗಳು ಕೂತು ಈ ಅನುಷ್ಠಾನದಲ್ಲಿ ಸಂಕಲ್ಪ ಮಾಡಿಸ್ಕೊಳ್ಳೋದು ಇದು ಮತ್ತಷ್ಟು ವಿಶೇಷವೇ ಸರಿ. ಇದು ಪ್ರತಿ 3 ತಿಂಗಳಿಗೆ ಒಮ್ಮೆ ಆಶ್ರಮದಲ್ಲಿ ನಡೀತಕ್ಕಂಥ ಪ್ರಧಾನ ಸೇವೆ. ಆದರೆ ಭಕ್ತರು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದರೆ ಪ್ರತಿಯೊಬ್ಬ ಭಕ್ತರಿಗೂ ಇಂಥದ್ದೇ ಸುವರ್ಣ ಅವಕಾಶ ಇತ್ತು. ಆದರೆ ಭಕ್ತರ ಮನಸ್ಸು ಆಗಲ್ವಲ್ಲ, ಎಲ್ಲರಿಗೂ ಕಾತುರತೆ. ಅಲ್ಲಿ ಆ ತೀರ್ಥ ಸಿಗುತ್ತೋ ಇಲ್ವೋ, ಅಥವಾ ಆ ತೀರ್ಥ ನಮಗೆ ನಾವು ಹೋಗಿ ಸರತಿ ಸಾಲಲ್ಲಿ ನಿಂತರೆ ನಾವು ಸಿಗಲ್ಲ ಎಂಬತಕ್ಕಂಥ ಆತಂಕ. ನೋಡಿ, ಇಷ್ಟೆಲ್ಲ ಅವಘಡಗಳಾಗುತ್ತೆ. ಆದರೆ ಎಲ್ಲರ ಮನಸ್ಸಿಗೂ ಒಂದು ಧನ್ಯತಾ ಭಾವ. ಆ ತೀರ್ಥ ತಲೆ ಮೇಲೆ ಬಿದ್ದ ತಕ್ಷಣ, ಜೊತೆಗೆ ಆ ತೀರ್ಥ ಜಲವನ್ನು ಮನೆಗೆ ತೆಗೆದುಕೊಂಡೋಗಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ, ಯಾರೆಲ್ಲ ಮನೆಯ ಒಂದು ಇರತಕ್ಕಂಥ ಕುಟುಂಬಸ್ಥರು ಬಂದಿಲ್ವೋ ಅವರಿಗೆ ವಾಸ್ತುಗೃಹದಲ್ಲಿ ಅಲ್ಲಿ ತೆಗೆದುಕೊಂಡು ಕೊಟ್ಟು ಅಲ್ಲೂ ಸಹಿತ ಅವರಿಗೆ ತೀರ್ಥವನ್ನು ಹಾಕಿಸಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ಬಹುಶಃ ಇಲ್ಲಿ ಬಂದಿರುವಂಥ ತಾಯಂದಿರದು, ಅಣ್ಣ ತಮ್ಮಂದಿರದು ಆಗಿರುತ್ತೆ. ಹಾಗಾಗಿ ಬೃಹತ್ ಮಟ್ಟದಲ್ಲಿ ತೀರ್ಥವನ್ನು ಸಿದ್ಧತೆ ಮಾಡಿಟ್ಟಿದ್ದರೂ ನಮಗೆ ಸಿಗುತ್ತೋ ಇಲ್ವೋ ಎಂಬತಕ್ಕಂಥ ಆತಂಕದಿಂದ ಇಷ್ಟೆಲ್ಲ ಅವಘಡಗಳು ನಡೆದೋಗುತ್ತೆ. ಸ್ವಾಮಿ ಸ್ನಾನ ಆದ ನಂತರ ಅದೇ ಒಂದು ಮಡಿ ವಸ್ತ್ರದಿಂದ ಹಾಗೇ ವೇದಿಕೆಗೆ ಪುನಃ ಬಂದು ವೇದಿಕೆಯಲ್ಲಿ ಕೂತು ಮಂಗಳಾರತಿ, ಮಹಾಮಂಗಳಾರತಿ, ತೀರ್ಥಪ್ರಸಾದ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಷೋಡಶೋಪಚಾರ ಈ ಅನುಷ್ಠಾನಗಳಾದ ಮೇಲೆ ಗರುಡ ವಾಹನದ ಮೇಲೆ ನಿಂತಿರ್ತಕ್ಕಂಥ ಮಹಾವಿಷ್ಣು ಎಲ್ಲರಿಗೂ ದರ್ಶನವನ್ನು ಕೊಟ್ಟು ನಂತರ
ಅದರಲ್ಲೂ ಮಂಗಳವಾದ್ಯ ವಸಂತ ಮಾಧವನ ಆ ಕೀರ್ತನೆಗಳು ಮಂಗಳವಾದ್ಯದಲ್ಲಿ ಕೇಳೇ ಆನಂದಿಸಬೇಕು. ಭಕ್ತರೆಲ್ಲ ಸಡಗರ ಸಂಭ್ರಮದಿಂದ ಆನಂದದಿಂದ ಮೈಮರೆತು ಭಗವಂತನ ಧ್ಯಾನ ಮಾಡುವಂತಹ ಕಾಲ. ಮಹಾಮಂಗಳಾರತಿ. ಇನ್ನು ಸ್ವಾಮಿಗೆ ಮಂಗಳಾರತಿ ಆದಮೇಲೆ ತಾಯಿ ಮಹಾಲಕ್ಷ್ಮಿಗೆ ಲಕ್ಷ್ಮೀ ಬೋರಹ ಸಾನ್ನಿಧ್ಯ ಗರ್ಭಗುಡಿಯಲ್ಲೂ ಸಹಿತ ಆರತಿ ಆಗಬೇಕಲ್ಲ. ಅಮ್ಮನವ್ರನ್ನ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಅಷ್ಟು ವೈಭವೀಪೂರಿತವಾದಂಥ ಅಲಂಕಾರ, ನಾನಾ ಪುಷ್ಪಗಳ ಅಲಂಕಾರ, ತಾಯಿಗೆ ನಡೀತಿರ್ತಕ್ಕಂಥ ರಥಾರ್ತಿಯ ಅಲಂಕಾರ. ಈ ದೃಶ್ಯಗಳನ್ನು ಕಣ್ತುಂಬಿಸ್ಕೊಂಡ ನಮ್ಮ ಜನ್ಮವೇ ಪಾವನ. ತಾಯಿಯ ಸಾನ್ನಿಧ್ಯದಲ್ಲಿ ಸಿಗುವಂತಹ ಮಹಾಮೃತ್ತಿಗೆ ಪ್ರಸಾದ, ಜೊತೆಗೆ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ಪುನಃ ಬಂದು ಭಗವತಿಯನ್ನು ದರ್ಶನ ಮಾಡುವಂಥ ಆ ಸುಂದರಗಳಿಗೆ, ತಾಯಿಗೆ ನಡೀತಿರ್ತಕ್ಕಂಥ ವರಹಾದೇವರಿಗೆ ನಡೀತಿರ್ತಕ್ಕಂಥ ಅರ್ಚನೆ, ಅಬ್ಬಬ್ಬ ಗೋವಿಂದ ಗೋವಿಂದ. ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ ಮಹಾಪ್ರಸಾದಕ್ಕೋಸ್ಕರ. ಆ ಪ್ರಸಾದದ ಸುಂದರ ಕ್ಷಣಗಳು ಕಣ್ತುಂಬಿಸ್ಕೊಂಡ್ರೆ ಅದರ ಆನಂದವೇ ಬೇರೆ. ಬೇಡಿದಾಗ ಪ್ರಸಾದವನ್ನು ಕರುಣಿಸುವಂತಹ ಕಲಿಯುಗದ ಕಲ್ಪವಲ್ಲಿ ತಾಯಿ ಮಹಾಲಕ್ಷ್ಮಿ. ಹರಿಂ ತಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂಚ ವರ್ಷದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರ್ಗಳಾಂ ಶ್ರೀಚಕ್ರ ಸಂಚಾರಣಿ. ಎಲ್ಲ ಭಕ್ತರು ಮಹಾಮಂಗಳಾರತಿಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ಸಹಿತ ಬರ್ತಕ್ಕಂತಹ ಪ್ರತಿಯೊಬ್ಬ ಯಾತ್ರಿಕರು, ಪ್ರತಿಯೊಬ್ಬ ಭಕ್ತರು ದೇವಾಲಯದ ಒಳಭಾಗದಲ್ಲಿ ಬರಬೇಕಾದರೆ ಪ್ರತಿಯೊಬ್ಬ ಪುರುಷರು, ಅಣ್ಣ ತಮ್ಮಂದರು ತಮ್ಮ ಶರ್ಟು ಬನೀನನ್ನು ತೆಗೆದು ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ರಾಜಗಾಂಭೀರ್ಯದಿಂದ ಒಳಗಡೆ ಕೂತಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರವನ್ನು ದರ್ಶನ ಮಾಡಲಿಕ್ಕಾಗಿ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಹೆಣ್ಣು ಮಕ್ಕಳು ದೇವಾಲಯಗಳಿಗೆ ಬರಬೇಕಾದರೂ ಸಹಿತ ನಿಮ್ಮ ಉಡುಗೆ ತೊಡುಗೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸಂಪ್ರದಾಯಬದ್ಧವಾದಂಥ ಉಡುಗೆ ತೊಡುಗೆಗಳನ್ನು ತೊಟ್ಟು ಎಲ್ಲರೂ ಬಂದು ದೇವಿಯ ಸಮೀಪದಲ್ಲಿ ದರ್ಶನ ಮಾಡಿಕೊಂಡು ಹೋಗುವಂಥ ಸೌಭಾಗ್ಯ ನಮ್ಮ ಮಹರ್ಷಿ ಮಂದಿರದಲ್ಲಿದೆ. ಬನ್ನಿ, ಕಣ್ತುಂಬ ತಾಯಿನ ದರ್ಶನ ಮಾಡಿ, ಆ ತಾಯಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ, ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಎಲ್ಲ ಕಷ್ಟಗಳಿಗೂ ಪರಿಹಾರ ಕೊಡುವಂತಹ ಒಂದು ಪರಮ ಪವಿತ್ರವಾಗಿರುವಂಥ ಸಾಲಿಗ್ರಾಮ ಕ್ಷೇತ್ರ ತಾಯಿ ಮಹಾಲಕ್ಷ್ಮಿಯ ಕ್ಷೇತ್ರ. ಲಕ್ಷ್ಮೀ ಬೋರಹ ಸ್ವಾಮಿಯ ಪರಮ ಪವಿತ್ರವಾಗಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ನಡೆದಂತಹ ವೈಭವೀಪೂರಿತವಾಗಿರ್ತಕ್ಕಂಥ ಎಲ್ಲವೂ ಸಹಿತ ವಸಂತ ಮಾಧವನ ಅನುಷ್ಠಾನ, ಜೊತೆಗೆ ಸ್ವಾಮಿಯ ದೀಪ ನಮಸ್ಕಾರ, ವಿಶೇಷವಾಗಿರ್ತಕ್ಕಂಥ ಪಕ್ಕದ ರಾಜ್ಯದಿಂದ ಆಗಮಿಸಿರ್ತಕ್ಕಂಥ ಕೇರಳ ತಂತ್ರಿಗಳು ಸಹಿತ ವಿಶೇಷವಾದಂತಹ ಆರಾಧನೆಯನ್ನು ಸಲ್ಲಿಸಿದ್ರು. 2 ದಿನಗಳ ಕಾರ್ಯಕ್ರಮ, ಅಮೂಲ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. 2 ದಿನದ ಕಾರ್ಯಕ್ರಮ, ಬಹಳ ಅದ್ಧೂರಿತವಾದಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ಅದರಲ್ಲೂ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಪ್ರತಿಯೊಂದು ಕಾಯಕವೂ ಸಹಿತ ಯಾವುದೊಂದು ಸಹಿತ ಪೂರ್ವಭಾವಿಯಾಗಿ ನಾವು ಆಯೋಚನೆ ಮಾಡಿರ್ತಕ್ಕಂಥದ್ದಲ್ಲ, ಅಥವಾ ಪೂರ್ವಭಾವಿಯಾಗಿ ಚಿಂತನೆ ಮಾಡ್ತಿರ್ತಕ್ಕಂಥದ್ದಲ್ಲ. ಆಶ್ರಮ ಸಾಕಷ್ಟು ಜನ ಭಕ್ತರು ಆಶ್ರಮದ ನೈಜತೆಯನ್ನು ಪ್ರಾರಂಭಿಕ ಕ್ಷಣದಿಂದ ಇಲ್ಲಿವರೆಗೂ ನೋಡ್ತಾನೇ ಬಂದಿದ್ದಾರೆ.
ಆಶ್ರಮವನ್ನು ಒಂದು ದಿನದ್ದಲ್ಲ ಅಥವಾ 2 ದಿನದ್ದಲ್ಲ ಅಥವಾ 2-3 ದಿನಗಳಿಗೆ ಮಾತ್ರ ಬಂದು ಹೋಗಿದ್ದಲ್ಲ. ಆಶ್ರಮ ಪ್ರಾರಂಭ ದಿನದಿಂದ ಇಂದಿನವರೆಗೂ ಪ್ರತಿಯೊಂದು ಕಾಯಕವನ್ನು ಸಹಿತ ನಮ್ಮ ಜೀ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಾ ಬಂದಿದ್ದೀರಿ. ಆದರೆ ಪ್ರತಿ ಕಾಲಕ್ಕೂ ಸಹಿತ ಆದಂತಹ ಬದಲಾವಣೆಗಳನ್ನು ಅದನ್ನೂ ಸಹಿತ ತಾವು ನೋಡ್ತಾ ಇದ್ದೀರಿ. ಆದರೆ ಒಂದಂತೂ ಸಂತೋಷ, ಇಲ್ಲಿವರೆಗೂ ಒಂದು ದೇವಸ್ಥಾನ ಮಾಡಬೇಕು ಅಥವಾ ದೇವಸ್ಥಾನ ಮಾಡಿ ಇಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ ನನಗೆ ಅಷ್ಟಾಗಿದ್ದಿದ್ದಲ್ಲ. ಆದರೆ ನನ್ನ ಆರಾಧ್ಯ ದೇವತೆ, ನನ್ನ ಕುಲದೇವರಾದಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಒಂದು ಸಂಕಲ್ಪ ನಂದಾಗಿತ್ತು. ಆದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ಮಾತ್ರ ನಂದಿತ್ತೇ ವಿನಃ ಪ್ರಯತ್ನಪಟ್ಟರೂ ಸಹಿತ ಕಾರ್ಯ ಅದು ಇವತ್ತಿಗೂ ಸಹಿತ ಕೈಗೂಡಲಿಲ್ಲ. ಆದರೆ ಎಲ್ಲಿ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೂ ಸಹಿತ ಆ ಮಹಾವಿಷ್ಣುವಿಗೂ ವೆಂಕಟೇಶ್ವರನಿಗೂ, ಅಂದರೆ ವಿಷ್ಣುವಿನ ದಶಾವತಾರದಲ್ಲಿ ವರಹಾವತಾರ ಒಂದು, ವಿಷ್ಣುವಿನ ದಶಾವತಾರದಲ್ಲಿ ವರಹಾವತಾರ ಒಂದಿದೆ. ಹಾಗೆ ವರಹಾವತಾರದ ಆ ವಿಶೇಷವಾಗಿರ್ತಕ್ಕಂಥ ವರಹ ಬೆಟ್ಟದಲ್ಲಿ ಶ್ರೀನಿವಾಸ ಕೂತ್ಕೊಳ್ಳಿಕ್ಕೂ ಸಹಿತ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ವರಹಾಮೂರ್ತಿಯೇ ಕರುಣಿಸಿದ್ದಾನೆ. ಹಾಗೆ ವರಹಾಮೂರ್ತಿಯ ಒಂದು ಆ ವಿಶೇಷವಾಗಿರ್ತಕ್ಕಂಥ ವರಹ ಬೆಟ್ಟದಲ್ಲಿ, ಅಂದು ವರಹ ಬೆಟ್ಟವೇ, ಇವತ್ತು ತಿರುಮಲ ಬೆಟ್ಟ. ಆದರೆ ವರಹ ಬೆಟ್ಟದಲ್ಲಿ ಶ್ರೀನಿವಾಸ ಕೂತ್ಕೊಳ್ಳಿಕ್ಕೆ ಸ್ಥಳ ಕೊಟ್ಟ. ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಸಾನ್ನಿಧ್ಯದಲ್ಲೂ ಸಹಿತ ಮಹಾವಿಷ್ಣುವಾಗಿ ಶ್ರೀ ವಿಷ್ಣು ಅಂದರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಲ್ಲಿ ಪ್ರತಿಷ್ಠಾಪನೆಗೊಳ್ತಾನೋ ಏನೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು ಆಸೆ ನನಗಿತ್ತು, ಸುಮಾರು ಬೃಹತ್ ಮಟ್ಟದ 27 ಅಡಿ ಎತ್ತರದಲ್ಲಿರ್ತಕ್ಕಂಥ ಶ್ರೀನಿವಾಸನ ಈ ಆಶ್ರಮದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಇತ್ತಷ್ಟೇ. ಅಂದರೆ ಸಂಕಲ್ಪ ಅಂದರೆ ನಾನು ಪ್ರಾರ್ಥನೆ ಮಾಡಿದ್ದೆ. ಆದರೆ ಭೂವರಹ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಖಂಡಿತ ನನ್ನ ಕನಸಲ್ಲೂ ಗೊತ್ತಿಲ್ಲ, ಅದು ನನ್ನ ಮನಸ್ಸಲ್ಲೂ ಇರಲಿಲ್ಲ. ಅದು ಆದರೆ ಸಾಲಿಗ್ರಾಮ ಬಂದದ್ದು ಪ್ರತಿನಿತ್ಯ ಜಾತ್ರಾ ಮಹೋತ್ಸವ ನಡೆದಂಗೆ ನಡೀತು. ಹಾಗೆ ದೇವಾಲಯ ಹೇಗೆಲ್ಲ ಬಂತು ಎಂಬತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಬಾರಿ ತಿಳಿಸಿದ್ದೇನೆ. ಏನೇ ಆದರೂ ಈ ಸಾಲಿಗ್ರಾಮದಲ್ಲಿ ಅಂತಹದ್ದೊಂದು ಪವಾಡ ಇರೋದರಿಂದಲೇ ಇಷ್ಟೊಂದು ವೈಭವಪೂರಿತವಾದಂಥ ಕಾರ್ಯಕ್ರಮಗಳನ್ನು ಎಲ್ಲವೂ ಸಹಿತ ಅಚ್ಚುಕಟ್ಟಾಗಿ ನಡೀತು. ಈ ದೇವಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ನಗುಮುಖವನ್ನು ನೋಡಿದ್ರೆ ಜಗತ್ತನ್ನು ಆಟಾಡಿಸ್ತಿರ್ತಕ್ಕಂಥ ತಾಯಿ ಕಲ್ಪವಲ್ಲಿಯಾಗಿ ನಿನ್ನದೇನೂ ಇಲ್ಲ, ಎಲ್ಲವೂ ನನ್ನ ಆರ್ಡರಂತೆ ಅಥವಾ ನನ್ನ ಮಾತಿನಂತೆ ನಡೆಯುತ್ತೆ ಎಂಬತಕ್ಕಂಥ ಆ ಮೌನವಾದಂಥ ಆ ಚಿರು ನಗು ಇದೆಯಲ್ಲ, ಆ ವಿಶೇಷವಾಗಿರ್ತಕ್ಕಂಥ ಆ ಮುದ್ದು ನಗುವನ್ನು ಆ ನಗುಮುಖದಲ್ಲೇ ತೋರಿಸ್ತಾ ಇದ್ದಾಳೆ ತಾಯಿ. ಏನೇ ಆದರೂ ಕಲ್ಪವಲ್ಲಿಯಾಗಿ ಬರ್ತಕ್ಕಂತಹ ಭಕ್ತರನ್ನು ಹರಿಸ್ತಾ ತಾಯಿ ಮಹಾಲಕ್ಷ್ಮಿ, ಅದರಲ್ಲೂ ವಸಂತ ಮಾಧವ ಅನುಷ್ಠಾನ, ವಸಂತದ ಆ ಓಕಳಿ ನೀರನ್ನು ಇವತ್ತಿನ ದಿವಸ ಲಕ್ಷ್ಮೀ ಭೂವರಹ ಸ್ವಾಮಿಗೆ ವಿಶೇಷವಾದಂಥ ರೀತಿ ನಡೀತು. ವಿಶೇಷವಾಗಿರ್ತಕ್ಕಂಥ ರೀತಿ ನಡೆದಂತಹ ಆ ವಸಂತೋತ್ಸವದ ಕಾಲ, ಬಂದಂತಹ ಭಕ್ತ ಸಾಗರ, ಸಾಕಷ್ಟು ಜನ ಎಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡಿದ್ರು. ಆ ಎಲ್ಲರ ಪ್ರಾರ್ಥನೆ ಹೇಗಿತ್ತಪ್ಪ ಅಂದರೆ, ಎಲ್ಲರೂ ಏಕಕಾಲದಲ್ಲಿ ಗೋವಿಂದ ಗೋವಿಂದ ಎಂಬತಕ್ಕಂಥ ಆ ಧ್ವನಿ ಒಂದು ಕೇಳಿಸಿದ್ರೆ ಆ ಗೋವಿಂದನ ನಾಮಾವಳಿ ಇದೆಯಲ್ಲ, ಅಬ್ಬಾ ಅದೆಷ್ಟು ಕೇಳಿದ್ರೂ ಅದು ಆನಂದವೇ. ಅದರ ಮಧ್ಯದಲ್ಲಿ ಆ ನಾದಸ್ವರದಲ್ಲಿ ಒಂದೊಂದು ನಾದಸ್ವರದ ಕೀರ್ತನೆಗಳನ್ನು ಆಲಿಸ್ತಾ ಇದ್ದರೆ ಕಣ್ಣಲ್ಲಿ ನೀರು ಬರುತ್ತೆ. ಏನೇ ಆದರೂ ಈ ಆಧ್ಯಾತ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ, ದೇವರ ಪೂಜೆ, ದೇವರ ಅನುಷ್ಠಾನ, ಜಪ, ತಪ, ಹೋಮ, ಹವನ ಇವೆಲ್ಲವೂ ಈ ಒಂದು ಭಾರತದ ನೆಲದಲ್ಲಿ ಮಾತ್ರವೇ ವಿಶ್ವಮಾತೆ ಗೋಮಾತೆಯಾಗಿ ಗೋವನ್ನು ಪ್ರಾರ್ಥನೆ ಮಾಡ್ತಾ ನನ್ನ ಹೃದಯದಲ್ಲಿ ತಾಯಿ ಲಕ್ಷ್ಮಿಯನ್ನು ಮತ್ತು ಭೂವರಹ ಸ್ವಾಮಿಯನ್ನು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಬರ್ತಕ್ಕಂತಹ ಭಕ್ತರಿಗೆ ಯಾವುದೇ ತರಹ ಸಹಿತ ಅಂದರೆ ಬರ್ತಕ್ಕಂತಹ ಭಕ್ತರಿಗೆ ಯಾವುದೇ ಕಾರಣಕ್ಕೂ ಸಹಿತ ತೊಂದರೆಗಳಾಗಬಾರದು ಎಂಬತಕ್ಕಂಥ ಚಿಂತನೆಯಿಂದ ಮೊದಲು ಮಾಡಿದಂಥ ಸಂಕಲ್ಪ, ವಿಶ್ವಕ್ಷೇನ ಗಣಪತಿಯ ಸಂಕಲ್ಪ, ಅದು ಫಲಿಸಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಭೂವರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ನಿನ್ನೆ ವನದುರ್ಗಿ ಹೋಮ ಅಂದರೆ ವನದುರ್ಗಿ ಹೋಮದೊಂದಿಗೆ ವಿಶೇಷವಾಗಿ ನಡೆದಂಥ ಒಂದು ಆಚರಣೆ, ಅದರೊಂದಿಗೆ ನಡೆದಂತಹ ತಾಯಿ ಮಹಾಲಕ್ಷ್ಮಿ ಆರಾಧನೆ, ಜೊತೆಗೆ ದೀಪ ನಮಸ್ಕಾರ, ಇದೆಲ್ಲದರ ಮಧ್ಯದಲ್ಲಿ ಎಂತಹ ಶತ್ರುತ್ವ ಇರ್ತಕ್ಕಂತಹ ವ್ಯಕ್ತಿಗಳಾದರೂ ಆ ಶತ್ರುಗಳನ್ನು ಸಹಿತ ಮಿತ್ರರನ್ನಾಗಿ ಮಾಡುವಂಥ ಒಂದು ಕಾಯಕ ನಮ್ಮ ಪಕ್ಕದ ರಾಜ್ಯ ನಂಬೋದ್ರಿಗಳು ಅಂದರೆ ಕೇರಳ ತಂತ್ರಿಗಳು ಬಂದು ಅದನ್ನು ಸಹಿತ ಆಶ್ರಮದಲ್ಲಿ ಮಾಡಿದ್ರು. ಯಾಕೆಂದರೆ ಎಲ್ಲಿಲ್ಲ ಶತ್ರುಗಳು, ಪ್ರತಿ ಹೆಜ್ಜೆಗೂ ಶತ್ರುಗಳಿದ್ದಾರೆ. ಒಂದು ಹೆಜ್ಜೆ ನಾವು ಮುಂದೆ ನಡೆದರೆ ಹಿಂದೆ 4 ಜನ ಶತ್ರುಗಳು ಕಾಲಿಡಿತಾ ಇರ್ತಾರೆ. ಅಂತಹ ಶತ್ರುಗಳು ಸಹಿತ ಮಿತ್ರರಾಗಲಿ ಎಂಬತಕ್ಕಂಥ ಚಿಂತನೆ ಇದು ಆನಂದ್ ಗುರೂಜಿಗೆ ಮಾತ್ರ ಅಲ್ಲ, ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ಪ್ರತಿಯೊಬ್ಬರಿಗೂ, ಯಾರೆಲ್ಲ ವೀಕ್ಷಣೆ ಮಾಡಿದ್ರಲ್ಲ ಆ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು
ಆ ತಂತ್ರಸಾರದ ಆ ನೋಟವನ್ನು ನೋಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಈ ತಂತ್ರಸಾರದ ನೋಟವನ್ನು ನೋಡಿದಂತಹ ಪ್ರತಿಯೊಬ್ಬರ ಮನಸ್ಸಲ್ಲಿ ಯಾರು ನಿಮಗೆ ಶತ್ರುಗಳಿದ್ದಾರೋ ಅವರೆಲ್ಲ ಮಿತ್ರರಾಗಲಿ. ಶತ್ರುತ್ವ ಎಂಬತಕ್ಕಂಥದ್ದು ದೂರ ಆಗಬೇಕು. ಆದರೆ ಶತ್ರುನೇ ನಾಶ ಅಲ್ಲ. ಅವರು ಹೇಳುವ ತಂತ್ರದಲ್ಲೂ ಹಾಗೇ ಇದೆ, ಮಂತ್ರದಲ್ಲೂ ಹಾಗೇ ಇದೆ. ಅದಾದ ನಂತರ ಇನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತ ತಾಯಿಗೆ ನಡೆದಂತಹ ಪಂಚಾಮೃತ ಅಭಿಷೇಕ, ವಿಶೇಷವಾಗಿರ್ತಕ್ಕಂತಹ ಅಭಿಷೇಕವನ್ನು ಮಾಡಿ ಅಮ್ಮನವರಿಗೆ ನಾನಾ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ, ಬರೀ ಇಲ್ಲಷ್ಟೇ ಅಲ್ಲ, ಅತ್ತ ಅನಂತ ಪದ್ಮನಾಭನ ವಿಶೇಷವಾದಂಥ ಅಲಂಕಾರವನ್ನು ನೋಡಿದ್ರೆ ಆ ವಸಂತ ಮಂಟಪ, ಆ ಮಂಟಪವನ್ನು ಬಹುಶಃ ಆತನಿಗಾಗಿಯೇ ಮಂಟಪ ಮಾಡಿದ್ದುವೋ ಏನೋ, ಅದು ನಮಗೂ ಅರಿಯುವುದು. ಏನೇ ಆದರೂ 9 ದಿನಕ್ಕೆ ನಿರ್ಮಿತವಾಗಿರ್ತಕ್ಕಂಥ ಗರ್ಭಗುಡಿ ಆಲಯ, ಅದಾದ ನಂತರ ಸುಖನಾಸಿನಿ ಬಂದಂತಹದ್ದು, ಅದಾದ ನಂತರ ಹಿಂದಲೇ ಬಂದಂಥದ್ದೇ ವಸಂತ ಮಂಟಪ. ಆ ವಸಂತ ಮಂಟಪಕ್ಕೆ ಸಂಪೂರ್ಣವಾಗಿ ಭೂಷಿತವಾಗಿ ವಿಶೇಷವಾಗಿರ್ತಕ್ಕಂಥ ಅನಂತ ಪದ್ಮನಾಭ. ಇದೆಲ್ಲದರ ಜೊತೆಗೆ ಆ ಗರುಡ ವಾಹನ ಇದೆಯಲ್ಲ, ಅಬ್ಬಾ, ನೋಡಲಿಕ್ಕೆ 2 ಕಣ್ಗಳ ಸಾಲದು. ಬಂದಂಥ ಪ್ರತಿಯೊಬ್ಬ ಭಕ್ತರು ಸಹಿತ ಆನಂದದಲ್ಲಿ ತೇಲಿರ್ತಕ್ಕಂತಹದ್ದನ್ನು ಪ್ರತಿಯೊಬ್ಬರು ಗೋವಿಂದ ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಾವಳಿಯನ್ನು ಹೇಳುವಾಗ ಎಲ್ಲರ ಕಣ್ಣು ಒದ್ದೆ ಆಗಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಯಾಕೆಂದರೆ ಈ ಆಧ್ಯಾತ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಭಗವಂತ ಒಬ್ಬೊಬ್ಬರು ಒಂದೊಂದು ಕಷ್ಟಗಳಲ್ಲಿ ಬಂದಿದ್ದೇವೆ, ನಮ್ಮ ಕಷ್ಟಗಳು ಬೇಗ ದೂರ ಆಗಬೇಕು ಎಂಬತಕ್ಕಂಥ ಚಿಂತನೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಇತ್ತು. ಆ ಮನಸ್ಸಲ್ಲಿದ್ದಂತಹದ್ದನ್ನೇ ಕಣ್ಗಳಲ್ಲಿ ತೋರಿಸ್ತಾ ಇದ್ದರು. ಆ ಸ್ವಾಮಿ ಗರುಡನ ಮೇಲೆ ಕೂತು ಆ ಗರುಡ ವಾಹನನಾಗಿ ಮಹಾವಿಷ್ಣು ಬರುವಾಗ ನೋಡಲಿಕ್ಕೆ 2 ಕಣ್ಗಳ ಸಾಲದು. ಪ್ರತಿಯೊಬ್ಬರ ಮನಸ್ಸು, ಪ್ರತಿಯೊಬ್ಬರು ಸಹಿತ ಸಂಪೂರ್ಣವಾಗಿ ಭಗವಂತನ ಸೇವೆಯನ್ನೇ ಮಾಡಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಅತ್ಯದ್ಭುತವಾಗಿ ನಡೆದಂತಹ ಕಾಯಕ, ಈ ಸಹಸ್ರ ದೀಪಗಳಿಂದ ವಿಶೇಷವಾಗಿ ಕಂಗೊಳಿಸ್ತಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ದೇವಿಗೆ ನಾಮಾರ್ಚನೆ ಮಾಡಿ ಮಹಾಮಂಗಳಾರತಿ ಮಾಡೋಣ. ಎಲ್ಲರೂ ಒಮ್ಮೆ ಆಶ್ರಮಕ್ಕೆ ಬನ್ನಿ. ಯಾರೆಲ್ಲ ಆಶ್ರಮವನ್ನು ಇಲ್ಲಿವರೆಗೂ ಬಂದು ಹೋಗಿದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ಯಾರು ಬರಬೇಕು ಅಂತ ಸಂಕಲ್ಪ ಮಾಡಿದ್ದೀರಿ, ಆದಷ್ಟು ಬೇಗ ಬರುವಂಥದ್ದಾಗಲಿ. ಮಹಾಮೃತ್ತಿಗೆ ಪ್ರಸಾದವನ್ನು ಯಾರೆಲ್ಲ ತೆಗೆದುಕೊಂಡು 48 ದಿವಸ ಅನುಷ್ಠಾನವನ್ನು ಮಾಡಿದ್ದೀರಿ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಬೇಗ ಸಿದ್ಧಿ ಆಗಲಿ. ಯಾರೆಲ್ಲ ಭೂಮಿ ಸಮಸ್ಯೆಯಲ್ಲಿ ಒದ್ದಾಡ್ತಿದ್ದೀರಿ, ಕೋರ್ಟು ಕಚೇರಿ ಸಮಸ್ಯೆಗಳು, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಿರತಕ್ಕಂತಹದ್ದು, ಪ್ರತಿಯೊಬ್ಬರು ಸಹಿತ ಇಷ್ಟು ಆಹಾರ, ಕಣ್ತುಂಬ ನಿದ್ದೆ, ಒಳ್ಳೆಯ ಮನಸ್ಸು, ಜೊತೆಗೆ ಕುಟುಂಬ ಪರಿವಾರದ ಸಮೇತ ಒಂದು ಐಕ್ಯತೆ, ಕುಟುಂಬದಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಗೆ ಒಂದು ಸಂಸ್ಕಾರದ ಅರಿವು, ತಂದೆ ತಾಯಿನ ಜೊತೆಲಿಟ್ಟು ನೋಡ್ಕೊಳ್ತಕ್ಕಂತಹದ್ದು, ತಂದೆ ತಾಯಿ ಆ ಪ್ರೀತಿ ವಿಶ್ವಾಸಕ್ಕೆ ಭಾಜನರಾಗ್ತಕ್ಕಂತಹದ್ದು, ಪ್ರತಿಯೊಬ್ಬರು ಹಾಕುವ ಹೆಜ್ಜೆ ಹೆಚ್ಚಿನ ಯಶಸ್ಸಾಗ್ತಕ್ಕಂಥದ್ದು, ಪ್ರತಿಯೊಬ್ಬರ ಕುಟುಂಬದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನೆಲೆಸಲಿ. ಮಹಾಲಕ್ಷ್ಮಿ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಒಳ್ಳೆಯದಾಗಲಿ.